ರಾಜನ ದೃಷ್ಟಿ ಎಲ್ಲಿ ಬಂತ್ರಿ? ಇಲ್ಲಿ ಸಮಾರಂಭ ಮಾಡ್ತಾ ಇದ್ರಲ್ಲ ಅಲ್ಲಿ ಹೋಯ್ತು. ಅವಾಗ ನೋಡ್ರಿ ರಾಜನಿಗೆ ಮುಂದೆ ಮೆರವಣಿಗೆ ಹೋಗ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಬೇಡ, ಇಷ್ಟಕ್ಕೆ ನಾವು ಮೆರವಣಿಗೆ ಸಾಕಿನ್ನ ವಾಪಸ್ ನಾವೇನು ಮರಳಿ ನಮ್ಮ ರಾಜ್ಯಕ್ಕೆ ಅರಮನೆಗೆ ಹೋಗೋಣ ಅಂತ ಹೇಳಿದ. ಅವಾಗ ಇಲ್ಲ, ವಸಂತಕ್ಕೆ ಹೇಳಿದ ಅಲ್ಲ, ಇನ್ನೊಂದಿಷ್ಟು ರಾಜ ಬೀದಿಗಳಲ್ಲಿ ಮೆರವಣಿಗೆ ಮುಗಿಸ್ಕೊಂಡು ಹೋಗೋಣ ಮಹಾಪುರ ಅಂತ ಹೇಳಿದಾಗ ಅವಸರ ಮೆರವಣಿಗೆ ಮಾಡಿಕೊಂಡು ಎಲ್ಲಿ ಮುಟ್ಟಿದ್ರಿ? ಆ ಅರಮನೆಯನ್ನ ಮುಟ್ಟಿದ್ವು. ಅದಕ್ಕೆ ಇಲ್ಲಿ ಹೇಳ್ತಾರ, ಅವನು ಆ ಮಹಾದೇವಿಯ ಮೇಲೆ ಒಂದು ಕಾಮ ದೃಷ್ಟಿಯನ್ನ ನೋಡಿದ ಅಂತ ಇಲ್ಲಿ ವಿಚಾರ ಬರ್ತದ. ಅದಕ್ಕೆ ಹೇಳ್ತಾರ, ಕಾಮಾತುರನ ನ ಭಯಂ ನ ಲಜ್ಜಾ. ನೋಡ್ರಿ ಇಲ್ಲಿ ಆ ರಾಜ, ನಾನು ಒಂದು ಪ್ರಜೆಗಳಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ರಾಜ. ಅವು ವಿವೇಕ ಕಳ್ಕೊಂಡಿದ್ದ, ಅರಿವು ಕಳ್ಕೊಂಡಿದ್ದ, ಜ್ಞಾನ ಕಳ್ಕೊಂಡಿದ್ದ, ಪ್ರಜ್ಞೆ ಕಳ್ಕೊಂಡಿದ್ದ. ಆ ರಾಜನದೇನುವಂಥದ್ದನ್ನ ಎಲ್ಲ ಮರೆತು ಬಿಟ್ಟಿದ್ದೀನಿ. ಮತ್ತು ಕೇವಲ ಮಹಾದೇವಿಯ ಮೇಲೆ ಒಂದು ಕಾಮ ದೃಷ್ಟಿಯನ್ನ ಬೀರ್ತಾ ಇದ್ದ. ಅದಕ್ಕೆ ಇಲ್ಲಿ ಕಾಮ ಯಾರಿಗೂ ಕೂಡ ಅದು ಜಯಿಸ್ಕೊಳ್ಳಿಕ್ಕೆ ಬಹಳಷ್ಟು ಕಷ್ಟ. ಯಾರೇ ಆಗ್ಲಿ ಅದನ್ನ ಜಯಿಸ್ಕೋಬೇಕಾದ್ರೆ ಆಧ್ಯಾತ್ಮಿಕದ ಸಾಧನೆಯನ್ನ ಮಾಡಿಕೊಂಡು ಅದರ ಉದಾತ್ತೀಕರಣವನ್ನ ಮಾಡಿದಾಗ ಬ್ರಹ್ಮಚರ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಹೇಳ್ತಾರ, ಅಲ್ಲಿ ಎಲ್ಲವನ್ನು ಮರಿತ ಏನ್ ಮಾಡಬೇಕು, ಏನ್ ಹೇಳಬೇಕು ಅನ್ನೋದು ತಿಳಿಲಿಲ್ಲ. ಅವಾಗ ಮುಂದೆ ವಸಂತಕ ಏನ್ ಮಾಡ್ತಾನ, ಈಗೆಲ್ಲ ಹೇಳಿದ ಮೇಲೆ ಒಂದ್ ದಿವಸ ಬರೀ ಮಹಾದೇವಿಯಲ್ಲಿ ಬರೀ ಅದೇ ಜ್ಞಾನ ಉಳ್ಕೊಂಡ್ಬಿಟ್ಟ. ಮೆರವಣಿಗೆ ಆದ ಮೇಲೆ ಮತ್ತೆ ಒಂದಿನ ಆ ಮಂತ್ರಿಯಾದಂತಹ ವಸಂತಕನ ಕರೆಸ್ತಾನ. ಆ ಸೌಂದರ್ಯ ನಿಧಿಯಾದ ನನ್ನ ಮನವನ್ನು ಅಪರಿಸಿಕೊಂಡಾಳ. ಆ ಮಾಡಿ ಮೇಲೆ ನಿಂತಹ ಮಹಿಳೆ ಯಾರು ವಸಂತಕ ಅನ್ನೋದನ್ನ ಅಲ್ಲಿ ಮಂತ್ರಿಯಾದಂತಹ ವಸಂತಕನಿಗೆ ಆ ಮಹಾರಾಜ ಕೇಳ್ತಾನೆ. ಬಹಳ ಸೌಂದರ್ಯ ಇರ್ತಕ್ಕಂಥ ಆ ಮಹಡಿ ಮೇಲೆ ನಿಂತಹ ಮಹಿಳೆ ಯಾರು ಅಂತೇಳಿ ವಸಂತಕನ್ನ ಕರೆಸಿ ಆ ರಾಜ ವಿಚಾರ ಮಾಡ್ತಾನೆ. ವಿಚಾರ ಮಾಡಿದಾಗ ಅಲ್ಲಿ ಹೇಳ್ತಾರ, ನೋಡಕ್ಕೆ ಮಿಂಚಿನಂತೆ ಮಾಯ ಬಿಡ್ತಾಳ. ಆ ಕೌಶಿಕ ಮಹಾರಾಜನ ದೃಷ್ಟಿ ಬಿದ್ದ ತಕ್ಷಣ ಮಾದೇವಿ ಮಾಯ ಆಗ್ತಾಳೆ. ಅಲ್ಲಿ ಹೇಳ್ತಾರ, ಆ ತರುಣಿ ಯಾರು, ಆ ಮಹಿಳೆ ಯಾರು ಅಂತ ವಸಂತಕ್ಕನ ಕೇಳಿದಾಗ ಅವರು ಓಂಕಾರ ಶಕ್ತಿ, ಅವರು ಯಾರು ಅಲ್ಲ, ಓಂಕಾರ ಶಕ್ತಿಯ ಮುದ್ದಾದ ಮಮತೆ ಉಳ್ಳಂತಹ, ಪ್ರೀತಿ ಉಳ್ಳಂತಹ ಮುದ್ದು ಮಗಳಾದಂತಹ ಓಂಕಾರ ಶಕ್ತಿ ಮತ್ತು ಆ ಲಿಂಗಮ್ಮ ತಾಯಿಯ ಮುದ್ದು ಮಗಳು ಮಹಾದೇವಿ ಮಹಾರಾಜ ಅಂತೇಳಿ ಆ ವಸಂತಕ ಹೇಳ್ತಾನೆ. ಅವಾಗ ಮುಂದೆ ಹೇಳ್ತಾನವ ಏನಂತಾನ, ಆ ತರುಣಿಯಾದಂತಹ ಆ ಸೌಂದರ್ಯವತಿಯಾದಂತಹ ಆ ತರುಣಿಯನ್ನ ನಾನು ಮದುವೆ ಆಗಲು ಬಯಸಿದ್ದೇನೆ ಅಂತ ಹೇಳ್ತಾನ. ಅಕಿನ ನೀ ಮಂತ್ರಿಯಾಗಿ ಈ ವಿಚಾರ ಹೇಳ್ತಿಲ್ಲ, ನನ್ನ ಆತ್ಮೀಯ ಸ್ನೇಹಿತನಾಗಿ ನನ್ನ ಇರ್ತಕ್ಕಂತಹ ಮನದಲ್ಲಿರ್ತಕ್ಕಂತಹ ಬಯಕೆಯನ್ನ ನಾನು ಹೇಳ್ತೀನಿ. ಆ ತರುಣಿಯನ್ನ ನನ್ನ ಮದುವೆ ಆಗ್ಬೇಕಂತ ಇಷ್ಟಪಟ್ಟಿದ್ದೀನಿ. ಅವ ಮೋಹ ಆಗಿದ್ದಕ್ಕೆ ಮೇಲೆ ಅಕಿನ ಮದುವೆ ಆಗ್ಬೇಕಂತ ನಾನು ನಿರ್ಧಾರ ಮಾಡಿಬಿಟ್ಟೇನಿ. ಅದಕ್ಕೆ ನೀವೆಲ್ಲರೂ ಕೂಡ ರಾಜ ಮರ್ಯಾದೆಯಿಂದ ಹೋಗಿ ಅವಳ ತಂದೆ ತಾಯಿಗೆ ಗೌರವಿಸಿ ಆಕಿಗೆ ವಸ್ತ್ರ ಆಭರಣ ಒಪ್ಪಿಸಿ ಮತ್ತು ನಾನು ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಅವಳನ್ನ ಪಟ್ಟದರ್ಶಿ ಮಾಡ್ಕೊಳ್ತೀನಿ ಅಂತ ಹೇಳಿ ಅವರ ತಂದೆ ತಾಯಿಗೆ ತಿಳಿಸುವರಿ ಅಂತ ಹೇಳಿ ಆ ಕೌಶಿಕ ಮಹಾರಾಜ ಆ ವಸಂತಕನಾದಂತಹ ಮಂತ್ರಿಗೆ ತಿಳಿಸ್ತಾನೆ. ತಿಳಿಸಿದಾಗ ಆಯ್ತು ನೋಡ್ರಿ, ರಾಜನ ಆದೇಶ ಆದ್ಮೇಲೆ ಹೋಗ್ಲೇಬೇಕಲ್ಲ. ನೋಡ್ರಿ ರಾಜನ ಮನೆಯಾಗ ಎಷ್ಟು ಇರ್ತೈತ್ರಿ ಬಂಗಾರ, ಇಷ್ಟು ಇರ್ತದಲ್ಲ. ರಾಜನೇ ರಾಜ, ಅವ ವಸ್ತ್ರ ವೈಡೂರ್ಯಗಳನ್ನ, ಮುತ್ತು ರತ್ನಗಳನ್ನ, ಹೂವು ಎಲ್ಲ ನೋಡಿ ಸಕಲ ಎಲ್ಲ ವೈಭವಗಳ ಮೂಲಕವಾಗಿ ತಯಾರು ಮಾಡಿಕೊಂಡು ಮತ್ತ ವಿಲಾಸಿಗಳನ್ನ, ಸಖಿಯರನ್ನ ಮತ್ತೆ ಕೆಲವು ಎಲ್ಲ ಜನರನ್ನ ಕರ್ಕೊಂಡು ಅವ್ರು ಏನ್ ಮಾಡ್ತಾನ್ರಿ, ಆ ಓಂಕಾರ ಶೆಟ್ಟಿಯ ಮನೆಗೆ ಬಾಗಿಲಿಗೆ ಹೋಗ್ತಾರ. ಯಾರು ಹೋಗ್ತಾರ ಕೇಳ್ತಿರಲ್ಲ ಅಂತ ಕೇಳ್ಕೊತೀನಿ. ವಸಂತಕ ಆ ಕೌಶಿಕ ಮಹಾರಾಜನ ಮಂತ್ರಿ. ಹೀಗೆ ಓಂಕಾರ ಶೆಟ್ಟಿ ಮನೆಗೆ ಬರ್ತಾರ. ಅಲ್ಲಿ ಮುತ್ತು ರತ್ನಗಳ ವಸ್ತ್ರ, ತಾಂಬೂಲ, ಪುಷ್ಪ ಎಲ್ಲವನ್ನ ಇಟ್ಟು ನಮಸ್ಕಾರ ಮಾಡ್ತಾರ. ಇದೆಲ್ಲ ಸ್ವೀಕರಿಸಿ
ನಮ್ಮ ಮಹಾರಾಜ ನಿನ್ನ ಮಗಳಾದಂತಹ ಮಹಾದೇವಿಗೆ ಮೋಹಗೊಂಡಾರ. ಅದಕ್ಕೆ ಈ ರಾಜ ಮರ್ಯಾದೆಯನ್ನು ಸ್ವೀಕಾರ ಮಾಡಿ ನೀವು ಏನ್ ಮಾಡಬೇಕು, ಆ ರಾಜನಿಗೆ ನಿಮ್ಮ ಮಹಾದೇವಿಯನ್ನು ಕೊಟ್ಟು ಮದುವೆ ಮಾಡ್ಕೋಬೇಕನ್ನುವಂತಹ ಇಚ್ಛಾ ರಾಜನಿಗಾಗೈತಿ. ಅದಕ್ಕೆ ನೀವು ಇದನ್ನ ಸಮ್ಮತಿಸಬೇಕು, ಇದು ಸ್ವೀಕಾರ ಮಾಡ್ಬೇಕನ್ನುವಂತಹ ವಿಚಾರವನ್ನ ವಸಂತಕ ಹೇಳಿದ. ಅವಾಗ ಏನ್ ಹೇಳಿದ್ರು, ಆ ಶರಣ ದಂಪತಿಗಳಂತಹ ಲಿಂಗಮ್ಮ ತಾಯಿ ಮತ್ತು ಓಂಕಾರ ಶೆಟ್ಟಿ ಅವ್ರೇನ್ ಮಾಡಿದ್ರಿ, ಇದನ್ನ ಈ ವಿಷಯ ಕೇಳಿ ಬಹಳಷ್ಟು ದಿಗ್ಭ್ರಾಂತರಾದ್ರಿ. ಎಲ್ಲಿ ಮಹಾರಾಜ, ಎಲ್ಲಿ ಮಹಾದೇವಿ, ಅದಕ್ಕ ಇದೇನಿದು ಆಶ್ಚರ್ಯವಾದಂತ ವಿಚಾರ, ಇದು ಬಹಳ ಆಶ್ಚರ್ಯ ಆಗ್ತದ ಅಂತ ಹೇಳಿ ಗಾಬರಿ ಆದ್ರಿ. ಗಾಬರಿಯಾಗಿ ಮೌನವಾಗಿ ಕುಂತರಿ. ಉತ್ತರನ ಕೊಡಲಿಲ್ಲ. ಕೆಲವು ಸಮಯದಲ್ಲಿ ಮೌನವಾಗಿ ಕುಂತು ಮತ್ತೆ ಬಹಳಷ್ಟು ಮೌನವಾಗಿ ಉಳಿದ್ರು. ಅವಾಗ ಮತ್ತೆ ವಸಂತಕ ಕೇಳ್ತಾರೆ, ನೋಡು ನಿಮ್ಮ ಮಹಾದೇವಿ ಮಹಾರಾಣಿ ಆಗ್ತಾಳ, ನೀವು ಮಹಾರಾಜನ ಮಾವನಾಗ್ತೀರಿ. ಸಕಲ ಸಂಪತ್ತು ಐಶ್ವರ್ಯದಲ್ಲಿ ನೀವು ಬೇಕಾದಂತ ಸುಖ ಸಂಪತ್ತನ್ನ ಅನುಭವಿಸಬಹುದು. ಅದಕ್ಕೆ ವಿಚಾರ ಮಾಡಿ ನೀವು ಒಪ್ಪಿಗೆ ಕೊಡ್ರಿ ಅಂತ ಹೇಳಿ ಆ ವಸಂತ ಕಂದಾಗ, ಅವಾಗ ಓಂಕಾರ ಶೆಟ್ಟಿಯವರು ಈ ಮಾತನ್ನ ಕೇಳಿ ಬಹಳಷ್ಟು ನೊಂದ್ಕೊಂತಾರೆ. ನೊಂದ್ಕೊಂಡು ಈ ವಿವಾಹ, ಈ ಲಗ್ನವನ್ನ, ಈ ಮದುವೆಯನ್ನು ಮಾಡಕ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಓಂಕಾರ ಶೆಟ್ಟಿ. ಅವಾಗ ಯಾಕೆ ಅಂತ ಆ ವಸಂತಕ ಪ್ರಶ್ನೆಯನ್ನ ಮಾಡಿದಾಗ, ನಿಮ್ಮ ಅರಸ ನಾವೆಲ್ಲಿ, ನಿಮ್ಮ ಅರಸ ಎಲ್ಲಿ? ನಾವು ಶಿವಭಕ್ತರು. ನಿಮ್ಮ ಅರಸ ಭವಿ ಇದ್ದಾನೆ. ಭವಿ ಅಂದ್ರೇನ್ರಿ? ಭವಿ ಮತ್ತು ಭಕ್ತ ವ್ಯತ್ಯಾಸ ಸಂದರ್ಭ ಅಂದ್ರೆ ಹೇಳ್ತೀನಿ. ಭವಿ ಅಂದ್ರೆ ವಿಲಾಸ ಜೀವಿಯವ. ಅವನಿಗೆ ಲಿಂಗ ಪೂಜೆ ದೀಕ್ಷೆ ತಗೊಂಡಾನ, ಲಿಂಗ ಪೂಜೆ ಮಾಡ್ತಾನ, ಅಷ್ಟವಿದಾರ್ಚನೆ ಮಾಡ್ತಾನ, ಗುರುಲಿಂಗ ಜಂಗಮರಿಗೆ ದಾಸೋಹ ಮಾಡ್ತಾನ, ಅಷ್ಟಾವರಣಗಳನ್ನ ತನ್ನ ಜೀವನ ಅಳವಡಿಸ್ಕೋತಾನ, ಪಂಚಾಚಾರ ಅಳವಡಿಸ್ಕೋತಾನ, ಆಶಕಸ್ಥಲ ಅಳವಡಿಸ್ಕೋತಾನ. ನಿಮ್ಮ ರಾಜ, ನಿಮ್ಮ ಅರಸ ವಿಲಾಸಿ, ನಾವು ಶಿವಭಕ್ತರು. ಅವರಿಗೆ, ನಿಮ್ಮ ರಾಜನಿಗೆ ನಮಗೆ ಇದು ಸಲ್ಲದ ಮಾತು. ನೋಡ್ರಿ ಎಷ್ಟು ಚೆನ್ನಾಗಿ ಓಂಕಾರ ಶೆಟ್ಟಿಯವರು ದಿಟ್ಟವಾಗಿ, ಧೈರ್ಯವಾಗಿ, ಗಂಭೀರವಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ, ಇದು ಅಲ್ಲ, ನಮ್ಮ ಮಗಳು ತುಂಬಾ ಆಧ್ಯಾತ್ಮದ ಜೀವಿ. ನಾವು ಶಿವಭಕ್ತರು, ನಿಮ್ಮ ರಾಜ ವಿಲಾಸಿ ಜೀವಿ ಮತ್ತು ಭವಿ. ನಾವು ಆಧ್ಯಾತ್ಮ ಜೀವಿಗಳು. ಅರಸರು ಸ್ವಭಾವದ ವಿಲಾಸಿ. ನೋಡ್ರಿ, ಅರಸರು ಎಲ್ಲರೂ ಲಿಂಗ ಪೂಜೆ ಲಿಂಗ ಕೂಡ್ತಾರೆ. ಅರಸರು ಲಿಂಗ ಪೂಜೆ ಕೂಡ್ತಾರ. ಈಗಿನ ರಾಜಕಾರಣಿಗಳು ಲಿಂಗವನ್ನು ಹಿಡ್ಕೊಂಡು ಕೂಡ್ತಾರೆ ನಮ್ಮ ಮನ್ಯಾಗ. ಅವ್ರು ರಾಜಕಾರಣಿಗಳು ಹೊಂದಿರ್ತಾವ. ಮತ್ತ ರಾಜಕಾರಣಿಗಳು ಲಿಂಗ ಪೂಜೆಯನ್ನು ಮಾಡಿಕೊಳ್ಳೋದು ಅಂತ ಹೇಳಂಗಿಲ್ಲ. ಅವರು ಕೂಡ ತತ್ವದ ಸಿದ್ಧಾಂತವನ್ನ ಅವರ ಜೀವನ ನಡೆಸ್ಕೋತಾರ. ಆದ್ರ ಸಮಯ ತಕ್ಕಂಗ ಅನುಸರಿಸ್ತಾರ. ಅದಕ್ಕೆ ಇಲ್ಲಿ ಹೇಳ್ತಾರ, ನಿಮ್ಮ ನೋಡಿ ಸ್ವಭಾವ ರಾಜಂದೇನ್ರಿ? ಅವೇ ಲಿಂಗ ಓಂ ನಮಃ ಶಿವ ಜಪ ಮಾಡ್ಕೊಂಡು ಕೂಡ್ತಾನ? ಇಲ್ಲ, ಅವನು ಅರಸನು. ಸ್ವಭಾವದ ವಿಲಾಸಿ, ಅವಿಲಾಸಿ ಜೀವನವನ್ನ ಅವನು ಭೋಗಿಸ್ತಾನ. ಅದಕ್ಕೆ ಇಲ್ಲಿ ಕಾಮುಕ ಇದಂತ ವಿಲಾಸ. ನಿಮ್ಮ ರಾಜ ಕಾಮುಕದನ, ವಿಲಾಸಿ ಜೀವನದ ಭವಿಯದನ. ಅದಕ್ಕೆ ಇಂಥ ವಿಲಾಸ ಪುರುಷನನ್ನು ಅವಳು ಮೆಚ್ಚುವುದಿಲ್ಲ. ನೋಡ್ರಿ, ರಾಜನ್ ಮೆಚ್ಚುತ್ತಾಳೇನ? ನನ್ನ ಮಗಳು ಮೆಚ್ಚಲಾರಳು. ಆಮೇಲೆ ಇಷ್ಟೇ ಮಾತ್ರವಲ್ಲ, ಆಕೆ ಲೋಕದ ಯಾವುದೇ ಪುರುಷನನ್ನು ಮದುವೆ ಆಗದೆ ವೈರಾಗ್ಯನಿಧಿಯಾಗಿದ್ದಾಳ. ಆಕೆ ಮದುವೆ ಆಗುವುದಿಲ್ಲ ಅಂತೇಳಿ ನಮಗೆ ನಿರ್ಧಾರ ಮಾಡ್ಯಾಳ. ನಾವು ಮದುವೆಯ ಪ್ರಸ್ತಾವನೆಯನ್ನ ಮಾಡಿದಾಗ, ನಾನು ಮದುವೆ ಆಗುವುದಿಲ್ಲ, ಅದಕ್ಕೆ ನನ್ನ ಗಂಡ ಯಾರಂದ್ರೆ ಚನ್ನಮಲ್ಲಿಕಾರ್ಜುನ, ಅದಕ್ಕೆ ಆ ಗಂಡನ ಬಿಟ್ಟು ಲೋಕದ ಗಂಡನು ಒಳೆ ಒಳಗೆ ಸುಡುವಂತೇಳಿ ಆಗನೇ ಹೇಳ್ಬಿಟ್ಟಾಳ ನಮಗ. ಅದಕ್ಕ ಲೌಕಿಕ ಪುರುಷರನ್ನ ಮಹಾದೇವಿ ತಾಯಿ ಅದು ಮದುವೆ ಆಗುವುದಿಲ್ಲ ಅಂತ ಅವಾಗ ಹೇಳಲ್ಲ. ನಿಮ್ಮ ರಾಜನ ಮದುವೆ ಆಗ್ಲಿಕ್ಕೆ ಸಾಧ್ಯವೇ? ಇಷ್ಟು ಓಂಕಾರ ಶೆಟ್ಟಿ ಹೇಳ್ತಾನ. ನನ್ನ ಮಗಳು ನಿಶ್ಚಯಿಸಿಬಿಟ್ಟಾಳ, ಈ ಜನ್ಮದಲ್ಲಿ ಪುರುಷರನ್ನ ಮದುವೆ ಆಗೋಲ್ಲ ಅಂತೇಳಿ ನಿರ್ಧಾರ ಮಾಡಿಕೊಂಡ್ಬಿಟ್ಟಾಳ. ಆ ಕಾರಣಕ್ಕಾಗಿ ಆ ಲಗ್ನಕ್ಕೆ ನಾವು ಒಪ್ಪಿಗೆಯನ್ನ ಕೊಡೋದಿಲ್ಲ, ಇದು ಸಾಧ್ಯವಿಲ್ಲ, ದಯಮಾಡಿ ನೀವು ಹಿಂತಿರುಗಿ ಹೋಗ್ರಿ ಅಂತ ಹೇಳಿ ಆ ಓಂಕಾರ ಶೆಟ್ಟಿ ಆ ಮಂತ್ರಿಯಾದಂತಹ ಆ ವಸಂತಕರಿಗೆ ಹೇಳ್ತಾರೆ. ಅವಾಗ ನೋಡ್ರಿ, ಇದು ಏನಾಗ್ತದ ನೋಡ್ರಿ, ವಿಚಾರ ಮಾಡ್ರಿ.
ವಿಚಾರ ಮಾಡ್ರಿ. ರಾಜನ ಆದೇಶ ಆತಂದ್ರ, ರಾಜನ ಆಜ್ಞೆ ಆತಂದ್ರ ಈ ಮದುವೆಯನ್ನ ನೀವು ತಿರಸ್ಕಾರ ಮಾಡಿದ್ರೆ ನಿಮಗೇನಾಗ್ತದ? ಕಠಿಣವಾದಂತಹ ರಾಜಾಜ್ಞೆ ಆದ್ರ ನಿಮಗೆ ಶಿಕ್ಷೆ ಆಗ್ತದ. ನಿನ್ನ ಮಗಳಾದಂತ ಮಾದೇವಿಯನ್ನ ಬಲಾತ್ಕಾರ ಮೂಲಕವಾಗಿ ಅರಮನೆಗೆ ಎಳೆದುಕೊಂಡು ಹೋಗ್ತಾರ. ಓಂಕಾರ ಶಕ್ತಿಯವರೇ ವಿಚಾರ ಮಾಡಂತೇಳಿ ಮತ್ತೆ ಆ ಎಚ್ಚರಿಕೆಯನ್ನ ಆ ವಸಂತಕ ಕೊಡ್ತಾನ. ಆದ್ರೂ ಕೂಡ ಅವರು ಒಪ್ಪುವುದಿಲ್ಲ. ಈ ವಿಚಾರವೆಲ್ಲ ಮಾದೇವಿಯ ಗೊತ್ತಿದ್ರಿ. ಮಾದೇವಿ ಮನೆಯಲ್ಲ ಎಷ್ಟು ಬಹಳಷ್ಟು ಈ ವಿಚಾರ ಕೇಳಿ ಆಕೆಗೆ ಬಹಳ ಏನಾಗ್ತದ್ರಿ? ದಿಗ್ಭ್ರಮೆ ಆಗ್ತದ, ತಿಲ್ಲಂಗ ಆಗ್ತದ. ಅದಕ್ಕೆ ಇಲ್ಲಿ ಹೇಳ್ತಾಳ, ಆದಿಶನ್ನ ಭಿನ್ನಪವ ಪಾಲಿಶನ್ನ ಭಿನ್ನಪವ ಲಾಲಿಶನ್ನ ಭಿನ್ನಪವ ಏಕೆನ್ನ ಮೊರೆಯ ಕೇಳೆ ನೋಡೆನ್ನ ದುಃಖವ ಚಂದ ಮಲ್ಲಿಕಾರ್ಜುನ. ಇಲ್ಲಿ ಆಡ್ತಿರೇನೆ ಬಂದಾರ? ಬಂದಿಲ್ಲ? ತಂಗಿ ಬಂದಿಲ್ಲ? ಹೇಳಿದ್ದೆ ಹೇಳಿ. ಆಲಿಶನ್ನ ಭಿನ್ನಪವ ಪಾಲಿಶನ್ನ ಭಿನ್ನಪವ ಲಾಲಿಶನ್ನ ಭಿನ್ನಪವ ಏಕಿನ್ನ ಮೊರೆ ಏಕೆ. ಅಲ್ಲಿ ಚನ್ನಮಲ್ಲಿಕಾರ್ಜುನನಿಗೆ ಮೊರೆ ಹೋಗ್ತಾಳ. ಯಾರು? ಯಾರು? ಮಾದೇವಿ. ಈಗ ನಮ್ಮ ಜೀವನದಲ್ಲಿ ಏನಾದರೂ ಕೂಡ ಸಮಸ್ಯೆ ಬಂದಾಗ, ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಬಂದಾಗ ಎಲ್ಲಿ ಹೋಗ್ತಾರ್ರಿ? ತವ್ರ ಮನೆಗೆ ಹೋಗ್ತಾರ, ಅಣ್ಣನ ಮುಂದೆ ಹೇಳ್ತಾರ, ಅಕ್ಕನ ಮುಂದೆ ಹೇಳ್ತಾರ. ತಮ್ಮ ಅರ್ಥವನ್ನ ಮಾಡಿಕೊಂಡು ತಮ್ಮ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂತಹ, ತಮ್ಮ ಕಷ್ಟಗಳಿಗೆ ಸಹಾಯ ಆಗ್ತಕ್ಕಂಥ ವ್ಯಕ್ತಿಗಳ ಮನೆಗೆ ಹೋಗ್ತಾರೆ. ಆದ್ರೆ ಮಹಾದೇವಿಗೆ ಒಂದು ದೊಡ್ಡ ಸಂಕಷ್ಟ ಬಂತ್ರಿ. ನೋಡ್ರಿ, ಮದುವೆ ಆಗಲಿಲ್ಲಂದ್ರೂ ಕೂಡ ಈ ಕೌಶಿಕನ ಕಾಕದೃಷ್ಟಿ ಆದ ಮೇಲೆ ಆ ಮಹಾದೇವಿ ತಾಯಿಗೆ ಬಹಳ ಸಂಕಷ್ಟ ಬಂತು, ದುಃಖ ಬಂತು. ಅವಾಗ ಆ ಲಿಂಗವನ್ನ ಹಿಡ್ಕೊಂಡು ಆ ಮಹಾದೇವಿ ಆ ಲಿಂಗದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾಳೆ. ಏನಂತ? ಆಲಿಶನ್ನ ಭಿನ್ನಪವ, ಆಲಿಶನ್ನ ಭಿನ್ನಪವ. ಓ ಏ ಲಿಂಗವೇ, ನನ್ನ ನನ್ನ ಈ ನಾನಿನ ಭಿನ್ನ ಮಾಡ್ತಾ ಇದ್ದೀನಿ, ನಾನಿಗೆ ಕೇಳ್ತಾ ಇದ್ದೀನಿ. ಏನಂತ? ಪಾಲಿಶನ್ನ ಭಿನ್ನಪವ, ನನ್ನಲ್ಲಿ ಇರ್ತಕ್ಕಂತ ಇಂಥ ಸಂದಿಗ್ಧವಾದಂತಹ ಸಮಸ್ಯೆ ಬಂದೈತಿ, ನಾನು ಹೆಂಗ ಮಾಡ್ಲಿ? ನಾನು ನೀನೇ ನನ್ನ ಗಂಡ ಅಂತ ಹೇಳಿ ನಾನು ಅನಂತ ಕಾಲ ತಪಸ್ಸು ಮಾಡಿ ನಾನು ನಿನ್ನ ಲಿಂಗದಲ್ಲಿ ನಾನು ಒಡಬೆರೆದು ಒಂದಾಗಿದ್ದೀನಿ. ಮತ್ತೆ ನನಗೆ ಮದುವೆಯ ಪ್ರಸ್ತಾವನೆ ಬಂದದ, ಈ ಸಂಕಟ ಬಂದದ, ಈ ಕಷ್ಟ ಬಂದದ, ಇದರಿಂದ ನನ್ನ ಪಾರು ಮಾಡು ಈ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಮಹಾದೇವಿ ತಾಯಿಯವರು ಅಳ್ತಾ ಅಳ್ತಾ ಏನ್ ಮಾಡ್ತಾರ್ರಿ? ಲಿಂಗದಲ್ಲಿ ಲೀನ ಆಗ್ತಾರ. ಲಿಂಗದಲ್ಲಿ ಲೀನ ಆಗಿದ್ರು ಕೂಡ ನೋಡ್ರಿ, ಇವಾಗ ಎಷ್ಟೇ ಅವತ್ತಿನ ಸಮಸ್ಯೆ ಅವತ್ತೇ ಬಗೆಹರೋದಿಲ್ಲ. ಕೆಲವು ಭಗವಂತ ದೇವರವನ್ನ ಬಹಳಷ್ಟು ಪರೀಕ್ಷೆ ಮಾಡ್ತಾರೆ. ಆಗ್ಲ ಸಮಸ್ಯೆಗೆ ಬಹಳಷ್ಟು ಭಗವಂತ ಬಹಳ ಪರೀಕ್ಷೆ ಮಾಡ್ತಾನೆ. ಕಷ್ಟ ಕೊಟ್ಟು ನೋಡ್ತಾನ, ಬಡತನ ಕೊಟ್ಟು ನೋಡ್ತಾನ, ಏನದು ಅಪವಾದ ಕೊಟ್ಟು ನೋಡ್ತಾನ, ವರಿಯುಕ್ತ ಕೊರಿತಾನ, ಗರಿಯುಕ್ತ ಕೊಡ್ತಾನ. ಭಕ್ತಿ ಬಹಳ ಕಷ್ಟ. ಅದಕ್ಕೆ ಇಷ್ಟು ಸಮಸ್ಯೆ, ನೀನು ಇಷ್ಟೆಲ್ಲ ನಾನು ಲಾಲ್ಯ ಮಾಡಿದ್ದೀನಿ, ನಿನ್ನ ಪೂಜೆ ಮಾಡಿದ್ದೀನಿ, ನಿನ್ನ ಪ್ರಾರ್ಥನೆ ಮಾಡಿದ್ದೀನಿ, ಹಗಲು ഇരുಳು ನಾನು 24 ಗಂಟೆ ನಿನ್ನ ಪೂಜೆಯಲ್ಲಿ ನಿರತಾಗಿದ್ದೀನಿ. ನೀನೇ ನಾನು, ನಾನೇ ನೀನು ಅನ್ನುವಂತಹ ಈ ಸಮರಸಿರ್ತಕ್ಕಂತಹ ಭಾವನೆಯಲ್ಲಿ ಏನಿಂಗ ನಾನದೇನಿ ಚನ್ನಮಲ್ಲಿಕಾರ್ಜುನ. ಇಂತಹ ನನಗೆ ಸಂದಿಗ್ಧವಾದಂತಹ ಕಷ್ಟದ ಪರಿಸ್ಥಿತಿ ಸಂದರ್ಭವನ್ನ ಯಾಕಂದೀಯ ಅಂತ ಹೇಳಿ ಲಿಂಗಯ್ಯನಿಗೆ ಆಕಿ ಭಿನ್ನ ಮಾಡ್ತಾಳ, ಹೇಳ್ತಾಳ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕ ದೇವ್ ಬಹಳ ಪರೀಕ್ಷೆ ಮಾಡ್ತಾನ್ರಿ. ಯಾವ ಪರೀಕ್ಷೆಗಳನ್ನ ಈಗ ಮುಂದೆ ಹೇಳ್ತೀನಿ. ಮುಂದೆ ಅಲ್ಲಿ ಜೇಡಿರ ದಾಸಿಯರು ಕೂಡ ಭಕ್ತಿ ಹೆಂಗಿರ್ತದ ಅನ್ನುವಂಥದ್ದನ್ನ ಅವರ ವಚನದಲ್ಲಿ ಹೇಳ್ತಾರ. ಹರತನ್ನ ಭಕ್ತರ ತಿರುವಂತೆ ಮಾಡುವ, ವರೆದು ನೋಡುವ ಸುವರ್ಣದ ಚಿನ್ನದಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿದು ಎತ್ತಿಕೊಂಬ ನಮ್ಮ ರಾಮನಾಥ ಅನ್ನುವಂತಹ ವಿಚಾರವನ್ನ ಇಲ್ಲಿ ಜೇಡಿರ ದಾಸಿಮಯ್ಯರು ಕೂಡ ತಮ್ಮ ವಚನದ ರಚನೆಯಲ್ಲಿ ಹೇಳ್ತಾರೆ. ಇಲ್ಲಿ ಹೇಳ್ತಾರ, ಹರತನ್ನ ಭಕ್ತ ತಿರುವಂತೆ ಮಾಡುವ. ನೋಡ್ರಿ, ಆ ಭಗವಂತ ಬಹಳಷ್ಟು ಪರೀಕ್ಷೆನ ಮಾಡ್ತಾನ. ನಾವು ಆ ಪರೀಕ್ಷೆಯಲ್ಲಿ ನಾವೇನ್ ಮಾಡ್ಬೇಕ್ರಿ? ಗೆಲ್ಲಬೇಕು. ರೋಗ ರುಜಿನಗಳು ಕೊಡ್ತಾನ, ಈ ಶರೀರಕ್ಕೆ ರೋಗ ಕೊಡ್ತಾನ ಅವರು. ಮತ್ತು ರೋಗಗಳು ಬರ್ತಾವ, ನೆಗಡಿ, ಜ್ವರ, ಕೆಮ್ಮು, ಪ್ರತಿಯೊಂದು ರೋಗಗಳು ಬರ್ತಾವಿಲ್ರಿ. ಯಪ್ಪ, ನಾ ಹಿಂದಿನ ಕಾಲದಾಗಲಿ ಈಗಾಗಲಿ ನೋಡ್ರಿ, ಕೆಲವು ಮಂದಿ ಹೇಳ್ತಾರೆ, ನಾ ಎಷ್ಟು ಪುಣ್ಯ ಮಾಡೇನ್ರಿ, ಎಷ್ಟು ದಾನ ಮಾಡೇನಿ, ಧರ್ಮ
ಸೇವಾ ಮಾಡೀನಿ, ಮಠಗಳು ಕಟ್ಸೀನಿ, ಕಳಸ ಕೊಟ್ಟೀನಿ, ದೇವರಿಗೆ ಅಭಿಷೇಕ ಮಾಡಿಸೀನಿ, ಆದ್ರೂ ಕೂಡ ನಮ್ಮ ಕಷ್ಟ ಪರಿಹಾರ ಆಗೋದ್ರಿ, ದೇವರ ಮೇಲೆ ಕಣ್ಣ ತೆರೆದಿಲ್ಲ ಅಂತೇಳಿ ಅದು ಸುಳ್ಳು. ಅವ ನಮ್ಮ ಭಕ್ತಿಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ನಮಗೆ ಕಷ್ಟ ಕೊಡ್ತಾನ. ಅದ್ರಲ್ಲಿ ನಾವೇನ್ ಮಾಡ್ಬೇಕ್ರಿ? ಗೆಲ್ಲಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರ. ಹರತನ್ನ ಭಕ್ತರ ತಿಳಿವಂತೆ ಮಾಡುವ ತಿರುಗಿಸ್ತಾರ. ಗಾನದೊಳಗ ಹೆಂಗ ಈ ಭವಚಕ್ರಕ್ಕೆ ಬಂದ ಮೇಲೆ ನಮಗೆ ಆರಾಮ ಸುಖ ಜೀವನ ಕೊಡ್ತಾನೇನ್ರಿ? ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಕಷ್ಟವನ್ನು ಕೊಟ್ಟೇ ಕೊಡ್ತಾನೆ. ಕೆಲವರಿಗೆ ಬಡತನ ಕೊಡ್ಬೋದು, ಕೆಲವರಿಗೆ ಆರೋಗ್ಯ ಅನಾರೋಗ್ಯವನ್ನು ಕೊಡ್ಬೋದು, ಏನಾದ್ರೂ ಕೊಡ್ತಾನ್ರಿ. ಬಹಳ ಅದಕ್ಕೆ ಹೇಳ್ತಾರ, ಅರ್ಧ ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ನೋಡೋ ಜಾನ ನೋಡುವ ನಮ್ಮ ಕೂಡಲ ಸಂಗಮ ದೇವ. ಅದಕ್ಕ ಈ ನಮ್ಮ ಸೂತ್ರ ಅವ್ರ ಕೈಯಾಗ ಐತ್ರಿ. ನಾವೇನ್ ಮಾಡೋದದ ಅದಕ್ಕ ಹೀಗೆ ಎಲ್ಲ ಕಷ್ಟಗಳನ್ನ ದುಃಖಗಳನ್ನ ಬಡತನ ಕೊಟ್ಟು ಅವನನ್ನ ಪರೀಕ್ಷೆ ಮಾಡ್ತಾನ ಅನ್ನೋದನ್ನ ಇಲ್ಲಿ ಜೇಡಿಯ ದಾಸಿಮಯ್ಯನವರು ಕೂಡ ಹೇಳ್ತಾರೆ. ಒರೆದು ನೋಡುವ ಸುವರ್ಣ ಚಿನ್ನದಂತೆ ನೋಡ್ರಿ, ಅಕ್ಕ ಸಾಲಿಗನ ಮನೆಗೆ ಹೋಗಿ ಅಕ್ಕ ಸಾಲಿಗೆ ಗೊತ್ತಿರ್ತಿಲ್ಲ, ಪತ್ತಾರದ ಗೊತ್ತಿರ್ತಿಲ್ಲ, ಅಕ್ಕ ಸಾಲಿನ ತಿಂತಿದ್ದಾರೆ. ನೀವೇನಂತೀರಿ? ಪತ್ತರ ಅಂತೀರಿ. ಪತ್ತರ ಮನೆಗೆ ನೀವು ಇಷ್ಟು ಬಂಗಾರ ತಗೊಂಡೋಗಿರ್ತೀರಿ, ಪಾಟ್ಲಿ ಮಾಡ್ಸಕ್ಕೋ, ಆಮೇಲೆ ನಕ್ಲಿಸ್ ಮಾಡ್ಸಕ್ಕೋ, ಬಳಿ ಮನೆಗೆ ನಾವು ಮಾಡ್ಸಕ್ ಹೋಗಿರ್ತೀವಿ. ಅವ ಡೈರೆಕ್ಟ್ ಆಗಿ ನೇರವಾಗಿ ನಿಮ್ ತಗೊಂಡು ಅವನ ಮಾಡಿ ಚಲೋ ಮಾಡ್ತಾನೇನ್ರಿ? ಇಲ್ಲ, ಏನು ಕೊಂಡು ತಂದಾರು. ಈಗಂತ ಕೇಳಿ ಬಂಗಾರಕ್ಕಿಂತ ಹೆಚ್ಚು ರೋಡ್ಗೂಡ ಅವು ಸಾಮಾನುಗಳದ ನೋಡ್ರಿ, ಅವು ಬಹಳ ಮಿರಿ ಮಿಂಚ್ತಾವ. ಅದಕ್ಕ ಆ ಪತ್ತರ ಆಗಲ ಕಾಲದಾಗ ಪತ್ತರ್ನು ಕೂಡ ಪರೀಕ್ಷೆ ಮಾಡಿ ಬಂಗಾರವನ್ನು ತಗೋತಿದ್ದ ನೋಡ್ರಿ. ಅದನ್ನ ಹೊರಗಲ್ಲಿಗೆ ತಿಕ್ಕದಾಗ ಬಂಗಾರ ಅಂತ ಗೊತ್ತಾದ್ರೆ ಮಾತ್ರ ಅದನ್ನ ತಗೊಂಡು ನೀವು ಯಾವ ಆಭರಣಗಳನ್ನು ಹೇಳ್ತೀರಿ ಆಭರಣ ಮಾಡ್ತಿದ್ರು. ಬಂಗಾರವನ್ನು ತಿಕ್ಕಿದ, ಬರೆದು ನೋಡುವ ಸುವರ್ಣದ ಚಿನ್ನದಂತೆ. ಚಿನ್ನ ಇದ್ರು ಕೂಡ ಹೌದಾ ಅದನ್ನು ಪರೀಕ್ಷೆ ಮಾಡಿದ. ಯಾರು? ಅಕ್ಕ ಸಾಲಿಗ. ಅರೆದು ನೋಡುವ ಕಪ್ಪಿನ ಕೋಲಿನಂತೆ. ನೋಡ್ರಿ, ಕಬ್ಬಿನಲ್ಲಿ ಕುಡಿದ್ರಿಲ್ಲ? ಕುಡಿದ್ರಿಲ್ಲ? ಕಬ್ಬಿನಲ್ಲಿ ಡೈರೆಕ್ಟ್ ಕುಡಿಯಕ್ ಬರ್ತದನ್ರಿ? ಕಬ್ಬು ತಿಂದ್ರೆ ಹಾಲು ಮುಳಿತವ್ರಿ ಅಲ್ವಾ? ಆ ಕಬ್ಬಿನಲ್ಲಿ ಕುಡಿಬೇಕಾದ್ರೆ ಅದ್ರಾಗ ತಿರ್ತದಿಲ್ಲ ಮಿಷನ್ಯಾಗ ಗರ 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 ತಿಂದಾಗ ಆ ಮಧುರವಾದ ಸಿಹಿ ರಸ ಬರ್ತದ. ಹಾಗೆ ಇಲ್ಲಿ ಅರೆದು ನೋಡುವ ಕಬ್ಬಿನ ಕೋಲಿನಂತೆ. ಆ ಕಬ್ಬಿನ ಕೋಲುಗಳನ್ನು ತಗೊಂಡು, ಕೋಲಂದ್ರೆ ಮತ್ತೆ ಹಾಕೋದಲ್ರಿ, ಕಬ್ಬಿನ ಗಳ ಗಳ ತಗೊಂಡು ಚೆನ್ನಾಗಿ ಮಿಷನ್ ಹಾಕ್ತಾನ. ಗರ 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 ತಿರುಗಿದಾಗ ರಸ ಬರುತ್ತೆ, ಪಾಕ. ಆ ಕಬ್ಬಿನ ಗಳಕ್ಕೆ ಎಷ್ಟು ನೋವಾಗಿತ್ತು, ತಿರುಗ್ತಾನ ನೋಡ್ರಿ, ಹಂಗೆ ತಿರುಗ್ತಾನ. ಅದಕ್ಕೆ ಅರೆದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡುವುದು ಎತ್ತಿ ಕೊಂಬ ನಮ್ಮ ರಾಮನಾಥ. ನೋಡಿ, ಹೆದರಬಾರ್ದು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಾವು ಧೈರ್ಯವಾಗಿ ಎದುರಿಸಬೇಕನ್ನುವಂಥದ್ದನ್ನ ಈ ಜೇಡಿಯ ದಾಸಿಮಯ್ಯನವರು ಹೇಳ್ತಾರ. ಅದಕ್ಕೆ ನಮಗ ರೋಗ ಬರಲಿ ನೋಡ್ರಿ, ಹೆಂಗಂದ್ರೆ ಪ್ರಶ್ನೆ ಹೇಳಿಲ್ಲ, ಪ್ರಶ್ನೆ ಹಂಗ ಉಳಿತು. ನಮಗ ಇಷ್ಟೆಲ್ಲ ಧರ್ಮದ ಕಾರ್ಯಗಳನ್ನು ಮಾಡೇವ್ರಿ, ಪುಣ್ಯ ಕಾರ್ಯಗಳನ್ನು ಮಾಡೇವಿ, ದಾನ ಧರ್ಮ ಮಾಡೇವಿ, ಗುರುಲಿಂಗ ಜನ್ಮದ ಸೇವೆ ಮಾಡೇವಿ, ಈಗ ಈ ಜನ್ಮದಲ್ಲಿ ಕಷ್ಟ ಐತ್ರಿ ಅಂತ ಪ್ರಶ್ನೆ ಮಾಡಿದ್ರೆ ಅದು ಈ ಜನ್ಮದಲ್ರಿ, ಅದು ಹೇಳಿಲ್ಲ. ಹಂಗೆ ಮುಂದುವರೆದೆ. ಅವು ಯಾಕೆ ಈ ಜನ್ಮದ ಒಳ್ಳೆಯವ್ರೆ, ಈ ಜನ್ಮದಲ್ಲಿ ದಾನ ಮಾಡ್ತೀರಿ, ಧರ್ಮ ಮಾಡ್ತೀರಿ, ದಾಸೋಹ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಪುನಸ್ಕಾರ ಮಾಡ್ತೀರಿ, ಎಲ್ಲ ಒಳ್ಳೆಯವಾದ ಉತ್ತಮವಾದ ಪುಣ್ಯ ಕಾರ್ಯಗಳನ್ನೇ ಮಾಡ್ತೀವಿ. ಆದ್ರೂ ಕೂಡ ಕಷ್ಟ ಕೊಡ್ತ ನೋಡ್ರಿ ದೇವರು. ಯಾಕೆ ಕೊಡ್ತ? ಹಿಂದಿನ ಜನ್ಮದ ಸಂಚಿತ ಕರ್ಮದ ಅನುಭವಿಸಲೇಬೇಕು. ಅದಕ್ಕೆ ಹೇಳಿದ್ರಿಲ್ಲ, ಮಣ್ಣಿನಲ್ಲ ಬಾರದು ಬಪ್ಪದು ತಪ್ಪದು ಹರಿಬ್ರಹ್ಮಾದಿಗಳಿಗೆ ಅದು ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ಹಿಂದಿನ ಜನ್ಮದ ಸಂಚಿತ ಕರ್ಮ ಈ ಜನ್ಮದಲ್ಲಿ ಅದು ಶ್ರೇಷ್ಠವಾಗಿ ಬಂದದ್ದನ್ನ ಅನುಭವಿಸ್ತೇವ್ರಿ. ಶ್ರೀಮಂತರಿದ್ರು ಕೂಡ ಹಿಂದಿನ ಪುಣ್ಯದ ಶ್ರೀಮಂತಿಕೆ ಅಥವಾ ಒಳ್ಳೆಯ ವೈಭವ ಜೀವನವನ್ನ ಅಲ್ಲಿ ಸಿಗ್ತೈತೆ ಅಂದ್ರೆ ಆ ಮನೆ ಶ್ರೀಮಂತಿಕೆ ಐತೆ ಹಿಂದಿನ ಜನ್ಮದ್ರೆ. ಈ ಜನ್ಮದೇನ್ರಿ, ಈ ಜನ್ಮದಾಗ ಮತ್ತೆ ಮುಂದಿನ ಜನ್ಮ ಕೈಬೇಕಾಗ್ತದ. ಅದಕ್ಕ ಆ ಕೆಲವು ಪ್ರಶ್ನೆಗಳು ಇದ್ದಾಗ ಕಷ್ಟ ಕೊಡ್ತಾನ, ಅಲ್ಲಿ ಹೊರಗಲಿಸಿ ನೋಡ್ತಾನ, ಹೆದರ್ಬಾರ್ದು, ಬರ್ಲಿ ಅನ್ಬೇಕು. ಅದನ್ನ ನಾವು ಸ್ವೀಕಾರ ಮಾಡ್ಬೇಕು. ಬಂದದ್ದು ಬರ್ಲಿ, ಗುರುವಿನ ದೈವಂದಿರಲಿ ಅಂತೇಳಿ ನಾವು ಧೈರ್ಯವಾಗಿ ಇದ್ದಾಗ ಮಾತ್ರ ಅಲ್ಲಿ ಏನ್ ಹೇಳ್ತಾನ, ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡು ಎತ್ತಿಕೊಂಬ ನಮ್ಮ ರಾಮ. ಅದಕ್ಕೆ 12 ವರ್ಷ ಆಗ್ಲಿ 10
ವರ್ಷ ಒಂದಿನ ಒಂದು ಸುಖ ಸಿಕ್ಕೈತ್ರಿ, ಗ್ಯಾರಂಟಿ ಐತಿ. ಉದಾಹರಣೆಗೆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಬರೀತಾನೆ, 100 ಮಾರ್ಕಸ್ ಪ್ರಶ್ನೆಗಳು ಇರ್ತಾವ. 100 ಮಾರ್ಕಸ್ ಅದಕ್ಕೆ 100 ಮಾರ್ಕಸಿನ ಪ್ರಶ್ನೆಗಳಿಗೆ 100 ಮಾರ್ಕಸ್ ಪ್ರಶ್ನೆ ಉತ್ತರ ಬಿಡಿಸ್ಕೊತಾನೆ, ಪರೀಕ್ಷೆನ ಬಿಡಿಸ್ಕೊತಾನೆ, ಉತ್ತರ ಬರ್ತಾನೆ. ಬಂದ ಮೇಲೆ ತಾಯಿ ಕೇಳ್ತಾರ, ನೋಡಪ್ಪ ಪೇಪರ್ ಬಹಳ ಚೆನ್ನಾಗದವ, ಚೆನ್ನಾಗಿ ಬಂದು ಅಂತೇಳಿ ತಾಯಿ ಕೇಳ್ತಾಳ, ತಂದಿ ಕೇಳ್ತಾನ, ಹೀಗೆಲ್ಲರೂ ಕೇಳ್ತಾರೆ. ಕೇಳಿದಾಗ ಅವ ಹೇಳ್ತಾನ ವಿದ್ಯಾರ್ಥಿ, 100 ಮಾರ್ಕಸ್ ಬೀಳ್ತಾವು, ಪಾಸ್ ಆಗ್ತೀನಿ ಅಂತ ಎಷ್ಟು ಧೈರ್ಯವಾಗಿ ನಂಬಿಕೆಯನ್ನು ಹೇಳ್ತಾನಲ್ಲ. ಹಾಗೆ ನಾವು ಕೂಡ ಬೆದರದೆ ಬೆಚ್ಚದೆ ಕಷ್ಟಗಳನ್ನಾಗಲಿ, ಬಡತನವನ್ನಾಗಲಿ, ಸಮಸ್ಯೆಯನ್ನಾಗಲಿ, ಅಪರಾಧವನ್ನಾಗಲಿ, ಶಾರೀರಿಕ ರೋಗಗಳಿಗೆ ಸ್ವೀಕಾರ ಮಾಡ್ಬೇಕು, ಧೈರ್ಯವಾಗಿ ಸ್ವೀಕಾರ ಮಾಡ್ಬೇಕು. ಮುಂದೆ ಒಂದಾದ ಕಾಲದಲ್ಲಿ ಆ ಸಮಸ್ಯೆಗೆ, ಆ ಕಷ್ಟಗಳಿಗೆ ನಿವಾರಣೆ ಖಂಡಿತ ಬರ್ತದೆ ಅನ್ನೋದನ್ನ ನಾವು ಪರಮಾತ್ಮನಲ್ಲಿ ನಂಬಿಕೆ ಇಟ್ಟಾಗ ಅವನೇನ್ ಮಾಡ್ತಾನ, ಆ ಕೈ ಎತ್ತಿ ಅವ ಏನ್ ಎತ್ತಿಕೊಳ್ತಾನ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಅದಕ್ಕ ನೋಡ್ರಿ, ಆಗಿ ಹೋದಂತ ಇತಿಹಾಸದಲ್ಲಿ ಹರಿಶ್ಚಂದ್ರ ಆಗೋದಿಲ್ರಿ, ಆ ಕಡೆ ನಿಮ್ಗೆಲ್ಲ ಗೊತ್ತೈತಿಲ್ಲ. ನೋಡು, ಸತ್ಯ ಹರಿಶ್ಚಂದ್ರ ಕೇವಲ ಮಹಾರಾಜವ, ಆ ಮಹಾರಾಜನಿಗೆ ಎಂತ ಕಷ್ಟ ಬಂದ್ರಿ. ಸತ್ಯ ಹರಿಶ್ಚಂದ್ರ ಸತ್ಯಕ್ಕೋಸ್ಕರವಾಗಿ ತನ್ನ ರಾಜ್ಯವನ್ನೇ ತ್ಯಾಗ ಮಾಡಿದ. ಮೋಹದ ಸುಂದರಿಯಾದಂತಹ ಸತಿ ಯಾರು? ತಾರಾಮತಿಯನ್ನು ತ್ಯಾಗ ಮಾಡಿದ. ಮುಗ್ಧಾದ ಲೋಹಿತನನ್ನು ತ್ಯಾಗ ಮಾಡಿದ. ಎಲ್ಲ ಸತ್ಯಕ್ಕಾಗಿ ಆ ಪರಮಾತ್ಮ ಎಷ್ಟು ಪರೀಕ್ಷೆಯನ್ನು ಮಾಡಿದ್ನ, ಅದು ಎಲ್ಲ ಕಥೆಗಳಿಗೂ ಗೊತ್ತಾಯ್ತು. ನೋಡಿ, ಸತ್ಯಕ್ಕಾಗಿ ಆ ಸತ್ಯ ಹರಿಶ್ಚಂದ್ರ ಎಷ್ಟು ಆ ಪರೀಕ್ಷೆಗಳನ್ನ ಅವನು ಎದುರಿಸಿದ ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಒಬ್ಬ ರಾಜ ಆದವನು ಸುಡುಗಾಡ್ಗಟ್ಟಿ ಕಾದ್ರಿ, ಕಾದಿಲ್ಲ, ಮಶಾನ ಕಾದವ. ಆ ಸತ್ತ ಹೆಣಗಳನ್ನ ಉಣ್ತಕ್ಕಂತಹ ಕಾಯಕವನ್ನ ಮಾಡಿದ. ಇಷ್ಟು ಕಾಣಿಕೆಯನ್ನು ಕೊಟ್ರೆ ಅಲ್ಲಿ ಜಗವನ್ನ ಕೊಡ್ತಕ್ಕಂತಹ ಕಾಯಕವನ್ನ ಮಾಡಿದ ಯಾರು? ಆ ಸತ್ಯ ಹರಿಶ್ಚಂದ್ರ. ತನ್ನ ಮಗನಾದಂತಹ ಲೋಹಿತ ಸತ್ತಾಗ ಅಲ್ಲಿ ತಾರಾಮತಿ ತತ್ತಾಳ. ಮಶಾನಕ್ಕೆ ತಾರಾಮತಿ ತಂದಾಗ ಆಕಿನಲ್ಲಿ ತಾಳಿ ಒಂದಾಗಿ ಇರ್ತೈತಿ, ತಾಳಿ ಬಿಟ್ಟು ಏನೂ ಇರೋದಿಲ್ಲ ಆಕಿನಲ್ಲಿ. ಮಗನ ಉಳ್ಳಾಗ ₹1 ಇರೋದಿಲ್ಲ. ಅದಕ್ಕೆ ಇದನ್ನ ಉಳ್ಕೊಳ್ಳಿ ಎಂದಾಗ ಗಂಡನು ಗೊತ್ತಿರಲ್ಲ. ಅದಕ್ಕ ನಿನ್ನಲ್ಲಿ ಇರ್ತಕ್ಕಂತಹ ಮಾಂಗಲ್ಯ ಐತಿ, ಅದನ್ನ ಕೊಡು, ಆಮೇಲೆ ನಿನ್ನ ಮಗನಿಗೆ ಈ ಜಾಗವನ್ನ ಉಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಆ ಸತ್ಯ ಹರಿಶ್ಚಂದ್ರ ಅವನು ಹೇಳಿದವಾಗ, ಆಮೇಲೆ ಮುಂದೆ ಕಲಿದವಾದಾಗ ಈಗ ಹೇಳಲ್ಲ, ಇದು ಸ್ವಲ್ಪ ಇದನ್ನ ಯಾಕೆ ಹೇಳ್ತೀವಂದ್ರೆ ಅವನು ಸತ್ಯಕ್ಕಾಗಿ ಎಷ್ಟು ಪರೀಕ್ಷೆ ಬಂದ್ರು ಇವನಿಗೆ. ಊಟ ಇಲ್ಲ, ಮಶಾನಕ್ಕಾದ ಒಬ್ಬ ರಾಜ ಒಟ್ಟು ತ್ಯಾಗ ಮಾಡಿದ. ಅದಕ್ಕವೇನಾದಂದ್ರೆ ನಮ್ಮ ಇತಿಹಾಸದಲ್ಲಿ ಸತ್ಯ ಹರಿಶ್ಚಂದ್ರನಾಗಿ ಉಳಿದ. ನಾವು ಉಳಿತೀವಿ, ನಾವೇ ಸುಳ್ಳು ಹೇಳ್ತೀವ್ರಿ. ಈಗ 1 ನಿಮಿಷಕ್ಕೂ ಸುಳ್ಳು ಹೇಳ್ಬಾರ್ದ್ರಿ, ಸುಳ್ಳು ಹೇಳೋ ಧರ್ಮ. ಅದಕ್ಕ ಸತ್ಯ ಹರಿಶ್ಚಂದ್ರ ಇತಿಹಾಸದಲ್ಲಿ ಯಾಕಂದ್ರ ಅವ್ನಿಗೆ ಎಷ್ಟೇ ಕಷ್ಟ ಬಂದ್ರು ಕೂಡ ಅವನು ಸುಳ್ಳು ಹೇಳಿಲ್ಲ. ಅಂತ ರಾಜನಿಗೆ ಎಂತಹ ಪರೀಕ್ಷೆಗಳನ್ನ ಪರಮಾತ್ಮ ಕೊಟ್ಟಿದಾಗ ಅಲ್ಲಿ ನಾವು ಧೈರ್ಯವಾಗಿ ಆ ಸತ್ಯಕ್ಕೋಸ್ಕರವಾಗಿ ಪ್ರಾಣ ಹೋದ್ರೂ ಪರವಾಗಿಲ್ಲ ಎದುರಿಸಬೇಕು ಅನ್ನೋದನ್ನ ಇಲ್ಲಿ ನಾವು ಉದಾಹರಣೆ ತಿಳ್ಕೋಬೇಕು. ಅದೇ ರೀತಿಯಾಗಿ ಹೇಮರೆಡ್ಡಿ ಮಲ್ಲಮ್ಮ ಎಷ್ಟು ಕಷ್ಟ ಬಿಟ್ರಿ, ಅವ್ನು ನೋಡ್ಕೋಬೇಕು. ನಾವು ನೋಡ್ಕೊಂಡು ನಮಗ ಕಟ್ಟದ ಏನೋ ಅನ್ನೋದು ಹೋಗ್ಲತ್ತ ಅವ್ರ ಮನೆ. ಇವ್ರು ನಮ್ ಸಸ್ತ್ಯಾರ, ಈಗಲೂ ಸಸ್ತ್ಯಾರ, ನೀವಲ್ಲಿವ ಅವ್ರು ಒಂದಿಟ ನಾವು ಸ್ವಲ್ಪನ ಹೆಂಗಂತಲ್ಲ, ಇಲ್ಲ ಡೈವರ್ಸ್ ಕೊಡು, ಇಲ್ಲ ಮನೆ ಬೇರೆ ಗಂಡಿಗೆ ಹೇಳ್ತಾರ. ನೋಡಿ, ಹೇಮರೆಡ್ಡಿ ಮಲ್ಲಮ್ಮ ಎಷ್ಟು ಕಷ್ಟ ಅನುಭವಿಸಿದ್ರಿ. ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಕಷ್ಟ ಕೊಟ್ಲು, ನೆಗೆನೆಲ್ಲ ಕಷ್ಟ ಕೊಟ್ಲು, ಯಾರು ಹೆಣ್ಮಗಳ ಕಷ್ಟ ಕೊಟ್ಲು. ಎಷ್ಟು ಕಷ್ಟ ಕೊಟ್ಲಕ್ಕೀಗೆ, ಬಹಳ ಕಷ್ಟ ಕೊಟ್ಟು. ಊಟಕ್ಕ ಕುಡಿಯಾಗ ನೀರು ಕೊಡ್ಲಿಲ್ಲ, ಊಟ ಕೊಡ್ಲಿಲ್ಲ, ಗಂಧಕ್ಕಾಗ ಸಗಣಿ ಬಳಿದು ಆಕಳಕಾಯಿ. ಇಷ್ಟೆಲ್ಲ ಪರೀಕ್ಷೆನ ಮಾಡಿದ್ರು ಯಾರು? ಪರೀಕ್ಷೆ ಮಾಡಿ ಕೊನೆಗೆ ಆ ಚನ್ನ ಮಲ್ಲಿಕಾರ್ಜುನಿಗೆ ಪ್ರತ್ಯಕ್ಷ ಆಗಿಲ್ವ, ಶ್ರೀಶೈಲ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಆಗಿಲ್ಲ. ಎಷ್ಟು ಕಷ್ಟ ಕೊಟ್ರು. ಹೆಂಗ ಈ ಕಷ್ಟ ಯಾಕೆ ಬರ್ತದೆ ಅಂದ್ರೆ ಸತ್ಯಕ್ಕೋಸ್ಕರವಾಗಿ ಆಕಿ ಭಕ್ತಿಯನ್ನ ಪರೀಕ್ಷೆ ಮಾಡಕ ಆ ಚನ್ನ ಮಲ್ಲಿಕಾರ್ಜುನ ಅಷ್ಟು ಪರೀಕ್ಷೆಯನ್ನ ಮಾಡಿದ. ಯಾರ ಮೂಲಕವಾಗಿ? ಅತ್ತಿ ಮೂಲಕವಾಗಿ, ನೆಗೆನರ ಮೂಲಕವಾಗಿ, ಹೆಣ್ಣುಗಳ ಮೂಲಕವಾಗಿ ಎಲ್ಲ ಪರೀಕ್ಷೆಗಳ ತಂದೊಡ್ಡಿದ ಯಾರು? ಆ ಭಗವಂತ ಚನ್ನ ಮಲ್ಲಿಕಾರ್ಜುನ. ಅದಕ್ಕೆ ಅಂತ ಕಷ್ಟ ನಮಗೇನಿಲ್ಲ, ಏನಾದ್ರೂ ಹೋಗ್ಬಿಡ್ತಾರೆ.
ಯಾರು ಹೋಗಂಗಿಲ್ಲ. ಅದೇ ರೀತಿಯಾಗಿ ಈ ಬರ್ತಕ್ಕಂಥ ಸಮಸ್ಯೆಗಳು ಎದುರಿಸ್ಬೇಕು. ಉದಾಹರಣೆಗೆ ನೋಡ್ರಿ, ಸತಿ ಸಕ್ಕುಬಾಯಿ ಇವನ್ನೆಲ್ಲ ನೋಡ್ಕೋಬೇಕು ಕಥೆಗಳೆಲ್ಲ. ಸತಿ ಸಕ್ಕುಬಾಯಿ ಎಷ್ಟಂತ ಪಾಂಡುರಂಗನ ಬಂದು ಆಕಿ ಮನೆಯಲ್ಲಿ ಸೇವೆ ಮಾಡಿದ, ಹುಟ್ಟಿದ, ಬಿಸಿದ. ಆಕಿ ಸತಿ ಸಕ್ಕುಬಾಯಿ ಎಷ್ಟು ಕೆಲಸಗಳನ್ನ ಗಂಡನ ಮನೆಯಲ್ಲಿ ಮಾಡ್ತಾ ಇದ್ರು, ಗಂಡನ ಸೇವೆ ಮಾಡ್ತಿದ್ರು, ಅತ್ತಿ ಮಾವರ ಸೇವೆ ಮಾಡಿ ಎಲ್ಲ ಸೇವೆಯನ್ನ ಆ ಪಾಂಡುರಂಗ ತನ್ನ ಗಂಡನ ರೂಪದಲ್ಲಿ ಬಂದು ಅವೇನಿದು ಬಂದು ಪಂಡ್ರಾಪುರ ಕಳಿಸಿದ. ಆ ಸತಿ ಸಕ್ಕುಬಾಯಿ ರೂಪದಲ್ಲಿ ಬಂದು ಪಾಂಡುರಂಗ ರುಕ್ಮಿಣಿ ಬಂದು ಅವರ ಮನೆಯಲ್ಲಿ ಸೇವೆಯನ್ನ ಮಾಡಿದ್ರು. ಇದು ಯಾಕೆ ಹೇಳ್ತೀನಂದ್ರ, ಇಷ್ಟು ಭಕ್ತಿಯಲ್ಲಿ ಪರೀಕ್ಷೆಗಳು ಬಂದರೂ ಕೂಡ ಅವರು ಯಾವುದಕ್ಕೂ ಕೂಡ ಹೆದರಲಿಲ್ಲ. ಭಕ್ತಿ ಅವರಿಗೆ ಮುಖ್ಯವಾಗಿತ್ತು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಜೀವನದಲ್ಲಿ ಎಷ್ಟೇ ಪರೀಕ್ಷೆ ಮಾಡಿದರೂ ಕೂಡ ಅಲ್ಲಿ ನಾವು ಧೈರ್ಯವಾಗಿ ಎದುರಿಸಬೇಕು ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಉದಾಹರಣೆ ನೋಡ್ರಿ, ಅವ ಪರಮಾತ್ಮ ಪರೀಕ್ಷೆ ಮಾಡಕ್ಕಂತಾನೆ ಮಹಾದೇವಿಗೂ ಕೂಡ ಕಷ್ಟ ತಂದ. ಮದುವೆ ಎಂಬ ಒಂದು ಪ್ರಸ್ತಾವನೆಯಲ್ಲಿ ಬಹಳ ಸಂದಿಗ್ಧವಾದಂತಹ ಸಮಸ್ಯೆ ಮಹಾದೇವಿಗೆ ಬಂತು. ನೀವೊಂದು ಇದಕ್ಕೆ ಹೋಗಿರ್ತೀರಿ, ಸಿಟಿಗೆ ಹೋಗಿರ್ತೀರಿ, ಏನಾದ್ರೂ ಒಂದು ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಎಷ್ಟು ಚೌಕಾಶಿ ಮಾಡ್ತೀರಿ ನೀವು? ಚೌಕಾಶಿ ಮಾಡ್ತೀರಿ, ಅವ್ರು ಹೇಳಿದ ದುಡ್ಡು ಕೊಟ್ಟು ತಂದ್ಬಿಡ್ತೀರಿ. ಚೌಕಾಶಿ ಮಾಡ್ತೀರಿ, ಬರೀ 1-20 ರೂಪಾಯಿ ತರಕಾರಿನ, ತರಕಾರಿ 20 ರೂಪಾಯಿ ತರಕಾರಿ ಶಿವಡು, ಪುಂಡಿ ಪರಿ ಶಿವಡಾಗಲಿ, ಪಾಲಕ್ ಶಿವಡಾಗಲಿ, ಮೆಂತೆ ಚಲೋ ಐತೆ ಇಲ್ಲ ಬಾಡ ಐತೆ ಇಲ್ಲ ಒಳಗೆ ಕೊಡ್ತೈತಿ, 20 ರೂಪಾಯಿಗೆ ಚೌಕಾಶಿ ಮಾಡಿ ತರ್ತೀವಲ್ಲ. ಒಂದು ವಸ್ತುವನ್ನ ಮನೆಗೆ ಖರೀದಿ ಮಾಡ್ಕೊಂಡು ತರಬೇಕಾದ್ರೆ ಎಷ್ಟು ಪರೀಕ್ಷೆ ಮಾಡ್ತೀವಿ. ಹಾಗೆ ಪರಮಾತ್ಮ ನಮ್ಮ ಭಕ್ತಿಯನ್ನ ಪರೀಕ್ಷೆ ಮಾಡಲಿಕ್ಕೆ ಕಷ್ಟ ಕಾರ್ಪಣ್ಯವನ್ನ ಕೊಡ್ತಾನ. ಹಾಗೆ ಮಹಾದೇವಿ ತಾಯಿಯನ್ನು ಕೂಡ ಈ ಮದುವೆ ಎಂಬ ಸಂದರ್ಭ ಬರ್ತದ. ಅವಾಗ ಅಲ್ಲಿ ಏನ್ ಮಾಡ್ತಾರ, ಬಹಳ ಕಷ್ಟಪಡ್ತಾಳ, ಅಳ್ತಾಳ. ಆ ಲಿಂಗಕ್ಕೆ ಹೇಳ್ತಾಳ. ಹೇಳಿದಾಗ ಬಹಳ ಲಿಂಗ ಪೂಜೆ ಮಾಡ್ಕೊಂಡು ಹೇಳ್ತಾಳ. ಎಂತ ಪರೀಕ್ಷೆ ತಂದೆಪ್ಪ ನನಗ, ಕೌಶಿಕ ಮಹಾರಾಜನ್ನ ಮದುವೆ ಆಗ್ಬೇಕನ್ನುವಂತಹ ಇಂಥ ಒಂದು ಸಂದರ್ಭವನ್ನ ಯಾಕೆ ತಂದಿ ಲಿಂಗಯ್ಯ, ಏ ಚೆನ್ನ ಮಲ್ಲಿಕಾರ್ಜುನ ಅಂತೇಳಿ ಅಳ್ತಾಳ. ಅದಕ್ಕೆ ಆ ಅಳ್ತಾ ಪೂಜೆಯನ್ನ ಮಾಡ್ತಾಳ. ಮತ್ತೆ ಅದೇ ರೀತಿಯಾಗಿನೂ ಕೂಡ ಇಲ್ಲಿ ಬಸವನವರು ಹೇಳ್ತಾರೆ ಏನಂತ, ಜಂಬೂ ದ್ವೀಪ ನವಕಂಡ ಕೃತಿ ಒಳಗೆ ಕೇಳಿರಯ್ಯ, ಎಡಗಾಳಿನ ಭಾಷೆಯ ಕಲ್ಲುವನೆಂಬ ಭಾಷೆ ದೇವನದು, ಗೆಲುವನೆಂಬ ಭಾಷೆ ಭಕ್ತನದು, ಸತ್ಯವೆಂಬ ಕೋರಲದನೆ ತೆಳೆದುಕೊಂಡು ಸದ್ಭಕ್ತರ ಗೆದ್ದರು ಕಾಣ ಕೂಡಲೇ ಸಂಗಮ ದೇವ. ನೋಡಿ, ಇಲ್ಲಿ ಕೂಡ ಬಸವನವರು ಹೇಳ್ತಾರ, ದೇವ್ರು ಏನ್ ಮಾಡ್ತಾನಂತ, ಭಕ್ತನ್ನ ನಾ ಸೋಲಿಸ್ಬೇಕಂತ ಛಲ ಇಟ್ಟಿರ್ತಾನಂತ ಈ ದೇವ್ರು. ಮತ್ತೆ ಹುಳಿ ದೇವರು, ಮನೆಯ ದೇವರೆಲ್ಲ ಹೇಳ್ತಿರೋದು ನಿರಾಕಾರ ಪರಮಾತ್ಮನ ಸ್ವರೂಪದ ವಿಚಾರ ಚಿಂತನೆಯನ್ನ ಹೇಳ್ತಾ ಇದ್ದಾನೆ. ದೇವ್ರು ಏನ್ ಮಾಡ್ತಾನೆ ಅಂದ್ರೆ ಪರೀಕ್ಷೆ ಮಾಡ್ತಾನೆ. ನವಖಂಡಗಳ ಪೃಥ್ವಿಯೊಳಗೆ, ನವಖಂಡಗಳು 9 ನಮ್ಮ ದೇಶದಲ್ಲಿ 9 ಖಂಡಗಳದವ. ಆ ಖಂಡದಲ್ಲಿ 2 ಭಾಷೆ ಅದಾವ. ಮತ್ ಭಾಷೆ ಬಾಳದವ್ರಿ, ಆ ಭಾಷೆ ಹೇಳ್ತೀವಿ ಈಗ ಮಾತಾಡೋ ಭಾಷೆ ಅಲ್ಲ, 2 ಆಳಿನ ಭಾಷೆ. 2 ಆಳಿನ ಭಾಷೆ ಅಂದ್ರೆ 2 ಮಾತುಗಳು. ದೇವರೇನಂತಾನ, ಭಕ್ತನ ಸೋಲಿಸಬೇಕು, ಅವನ ಪರೀಕ್ಷೆ ಮಾಡಿ, ಅವನಿಗೆ ಕಷ್ಟ ಕೊಟ್ಟು, ಅವನಿಗೆ ಸಮಸ್ಯೆ ಮಾಡಿ, ಅವನಿಗೆ ಅಪರಾಧ ಮಾಡಿ ಅವನು ಸೋಲಿಸ್ಬೇಕಂತ ಹೇಳಿ ಆ ಪರಮಾತ್ಮ ಏನ್ ಮಾಡ್ತಾನ್ರಿ, ಆ ಭಾಷೆಯನ್ನ ಮಾತನ್ನ ಹೇಳ್ತಾನೆ. ಆದ್ರೆ ಕೊಲ್ಲುವನೆಂಬ ಭಾಷೆ ದೇವನದು, ಗೆಲ್ಲುವನೆಂಬ ಭಾಷೆ ಭಕ್ತನ. ಗೆಲ್ತೀನಿ ಎಷ್ಟೇ ಪರೀಕ್ಷೆ ಮಾಡಿದ್ರು ಕೂಡ ಗೆಲ್ತೀನಿ ಅಂತಿರ್ಬೇಕು. ನೋಡ್ರಿ, ಭಕ್ತಿ ಒಂದ ಯೋಗದಲ್ಲಿ ಬರ್ತದ. ಭಕ್ತ ಕುಂಬಾರ, ಭಕ್ತ ಪ್ರಹ್ಲಾದ, ಎಷ್ಟು ಕುಂಬಾರ ಪ್ರತಿಯೊಂದು ಕೂಡ ಈ ಇತಿಹಾಸದಲ್ಲಿ ಯಾರೇ ಶರಣರಾಗಲಿ ಸಂತರಾಗಲಿ ಯಾರು ಸುಖದಿಂದ ಹೋಗ್ಲಿಲ್ರಿ, ಎಲ್ಲರೂ ಕೂಡ ಕಷ್ಟದಿಂದ ಅವರು ಹೋದ್ರು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಸತ್ಯವೆಂಬ ಕೋರ್ಲದಲ್ಲಿ ತಿಳಿದುಕೊಂಡು ಸದ್ಭಕ್ತರು ಗೆದ್ದರು. ನಾವು ಆ ಭಕ್ತಿಯಲ್ಲಿ ಯಾವತ್ತೂ ಕೂಡ ಸೋಲಬಾರದು. ನಾವೆಷ್ಟೇ ಬಂದರೂ ಕೂಡ ಸಮಚಿತ್ತವಾಗಿ ನಾವು ಗೆಲ್ಬೇಕು. ಪರಮಾತ್ಮ ನಮ್ಗೆ ಏನೇ ಕೊಟ್ಟರು ಕೂಡ ಅದು ನಾವು ಸ್ವೀಕಾರ ಮಾಡ್ಬೇಕ್ರಿ. ಈಗಲೇ ಯಾರು ಗೆಲ್ಲಕ್ ಸಾಧ್ಯ ಇಲ್ರಿ. ಒಬ್ಬೊಬ್ಬರಾಗ ನಿನ್ ಮನೆ ಫ್ರಿಜ್ ಇಲ್ಲ, ನಿನ್ ಮನೆಯ ಟಿವಿ ಇಲ್ಲ, ನಿನ್ ಮನೆಯ ಶೌಚಾಲಯ ಇಲ್ಲ ಅಂತೀವಿ ದೈವಸ್ಕೊಡೋದಾರ. ಇಲ್ಲಿ ಇದೆಯಲ್ರಿ, ಹಾಗೆ ಮಹಾದೇವಿ ಭಕ್ತಿಯಲ್ಲೇ 63 ಶಿವಶರಣರು, ಆ ಬಸವಾದಿ ಪ್ರಮದರು, ಯೋಗಿಗಳು, ಋಷಿಮುನಿಗಳು, ಸಂತರು, ಮಹಾತ್ಮರ ಬದುಕಿನಲ್ಲಿ ಕಷ್ಟ ಬಾಳ ಬಂದವ್ರಿ. ಬಹಳ
ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ನಮ್ಮ ಅದೇ ರೀತಿಯಾಗಿ ಮಹಾದೇವಿ ತಾಯಿ ಕೂಡ ಆ ಲಿಂಗಯ್ಯ ಆ ಚನ್ನಮಲ್ಲಿಕಾರ್ಜುನ ಪರೀಕ್ಷೆ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಉದಾಹರಣೆ ಸತ್ಯವಾದ ಸಾವಿತ್ರಿನೂ ಕೂಡ ತನ್ನ ಗಂಡನಾದಂತಹ ಪತಿಯಾದಂತಹ ಮಾರ್ಕಂಡೇಯನ ಹೋದಂತ ಪ್ರಾಣವನ್ನ ಯಮುನ ತಗೊಂಡ್ಬಂದು ನಮ್ಗೆ ಸಾಧ್ಯತೆ ಏನ್ರಿ? ಇಲ್ಲಿ ನೀವು ಬಜಾರ್ ಕರ್ಕೊಂಡ್ಬರಕ್ಕಾಗಲ್ಲ. ನೀವು ಆಗ್ತದ ಅವ್ರಿಗೆ ಸುಂದಿರ್ತಾರಲ್ಲ, ಇಳಿಯಾಕ ಬಂದಿಲ್ಲ ಬಜೆಟ್ನಲ್ಲಿ ಅಂತ ಹೇಳಿ ಮಕ್ಕಳು ಬರೀತಾರೆ. ಅಂತ ಒಂದು ಸಂದಿಗ್ಧವಾದಂತ ಪರಿಸ್ಥಿತಿಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ಅದೇ ರೀತಿಯಾಗಿ ಮಹಾದೇವಿಗೆ ಬಹಳಷ್ಟು ಸಮಸ್ಯೆ ಆಯ್ತು. ಹೀಗಾದಾಗ ಆಕಿ ಎಲ್ಲಿ ಹೋಗ್ತಾರ್ರಿ? ಮತ್ತೆಲ್ಲಿ ಹೋಗ್ಬೇಕ್ರಿ? ಗುರುವಿನ ಮೊರೆ ಹೋಗ್ಬೇಕಲ್ಲ. ಏನ್ ಮಾಡ್ಬೇಕು? ಗುರುನೇ ಪರಿಹಾರ ಮಾಡ್ಬೇಕೀಗ. ಹೀಗೆ ಏನ್ ಮಾಡ್ಬೇಕು? ಬಹಳ ಸಮಸ್ಯೆ ಆಯ್ತು. ಎಂತ ಪರೀಕ್ಷೆ ಮಾಡಿದ ಆ ಲಿಂಗಯ್ಯ ಆ ಚನ್ನಮಲ್ಲಿಕಾರ್ಜುನ ಅಂತೇಳಿ ಅಳ್ತಾ ಪೂಜೆಯನ್ನು ಮುಗಿಸ್ಕೊಂಡು ಅಳ್ತಾ ಅಳ್ತಾ ಆ ಹುಡುಗನೆಯಲ್ಲಿ ಆ ಗುರುಲಿಂಗ ದೇವರ ಹತ್ರ ಅಲ್ಲಿ ಗುರುಗಳ ಹತ್ರ ಹೋಗ್ತಾಳ. ಗುರುಗಳೇ ಹೇಳ್ತಾಳ, ಗುರುಗಳೇ ನನಗೆ ಇಂಥ ಸಂದರ್ಭ ಬಂದಾಗ ನಾ ಏನ್ ಮಾಡ್ಲಿ? ಅವಾಗ ನೋಡು, ಕೌಶಿಕ ಮಹಾರಾಜ ಆ ವಯ್ಯಾಳಿ ಬಂದಾಗ, ಮೆರವಣಿಗೆ ಬಂದಾಗ ನನ್ನ ನೋಡಿದ ತಕ್ಷಣ ನನ್ನ ಮದುವೆ ಆಗ್ತಾನಂತ ಹೇಳಿ ಎಲ್ಲ ರಾಜಮರ್ಯಾದೆಯಿಂದ ನಮ್ಮ ತಂದೆಗೆ ಹೇಳಿದ. ಅದಕ್ಕೆ ನನ್ಗೆ ಏನ್ ಮಾಡಲಿ? ಸಮಸ್ಯೆಯಿಂದ ನಾನು ಪರಿಹಾರ ಮಾಡಬೇಕು, ಅದಕ್ಕೆ ಬಗೆಹರಿಸ್ರಿ. ನಾ ಯಾವತ್ತೂ ಕೂಡ ನೀವೇ ಹೇಳಿದ್ರಿ ದೀಕ್ಷೆ ಕೊಡುವಾಗ ಶರಣ ಸತಿ ಲಿಂಗಪತಿ ಅಂತ ಹೇಳಿದ್ರಿ. ಆ ಲಿಂಗವೇ ನನ್ನ ಪತಿ ಅಂತ ನಾ ಇಲ್ಲಿವರೆಗೂ ಕೂಡ ಇಷ್ಟು ವಯಸ್ಸನ್ನು ಕೂಡ ತ್ರಿಕಾಲ ಪೂಜೆಯಲ್ಲಿ ನಾನು ಇದ್ದೆ. ಆದ್ರೆ ಈಗ ಆ ಮದುವೆ ಆಗೋ ಸಂದರ್ಭ ಬಂದೈತಿ. ನಾನು ಏನ್ ಮಾಡ್ಲಿ? ಈ ಸಮಸ್ಯೆಯನ್ನ ನೀವೇ ಪರಿಹಾರ ಮಾಡ್ಬೇಕು ಗುರುಗಳೇ ಅಂತ ಹೇಳಿ ಆ ಗುರುಗಳಿಗೆ ಮೊರೆ ಹೋಗ್ತಾಳ. ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದ ಹೇಳ್ತಾ ಇರ್ತಾಳ್ರಿ. ಅದ ಸಂದರ್ಭದಲ್ಲಿ ಮತ್ತ ವಸಂತಕ ಮತ್ತೆ ಏನ್ ಮಾಡ್ತಾನ್ರಿ? ರಾಜ ಹೇಳ್ತಾನೆ. ಇದೆಲ್ಲ ನಡೀತಕ್ಕಂಥ ಸಂದರ್ಭದಲ್ಲಿ ಆ ವಸಂತಕ ರಾಜ ಹೇಳ್ತಾನೆ, ನೋಡಪ್ಪ, ಅವ್ರು ನೀನು ಬವಿದೆ ಅಂತ, ನೀನು ರಾಜ ವಿಲಾಸಿಯರಿ ಅಂತ, ನಿನಗ ಆಕಿ ಮಹಾದೇವಿ ಆ ಈ ಲೌಕಿಕದ ಪುರುಷರನ್ನ ಮದುವೆ ಆಗುವಂತ ನಿರ್ಧಾರ ಮಾಡ್ಯಾಳಂತ. ಮದುವೆ ಆಗುವ ಅಂತ ಹೇಳಿ ಆ ಕೊಟ್ಟಂತಹ ಎಲ್ಲ ವಸ್ತುಗಳನ್ನ ಒಪ್ಪಿಸ್ತಾನ. ಅವಾಗ ರಾಜನಿಗೆ ಬಹಳ ಸಿಟ್ಟು ಬರ್ತೈತ್ರಿ. ನಾನು ಈಗ ರಾಜ ಅದೇನಿ, ಈ ರಾಜ್ಯದ ರಾಜ ಇದ್ದೇನೆ, ನನ್ನ ಆಜ್ಞೆಯೇ ಕೊನೆಯ ನಿರ್ಣಯ. ಅದಕ್ಕೆ ಆ ಮಹಾದೇವಿ ನನ್ನ ತಿರಸ್ಕಾರ ಮಾಡಿದಲ್ಲ, ನನ್ನ ಮದುವೆ ಆಗಲಿಲ್ಲ, ಆಕೆಗೆ ನಾವೇನ್ ಮಾಡೋಣ? ಬಲತ್ಕಾರದಿಂದ ಎಳ್ಕೊಂಡು ಬರೋಣ ಅಂತ ಹೇಳಿ ಹೇಳಿದ. ಮುಂದೆ ಏನ್ ಮಾಡಿದ್ರಿ? ಅವ್ರ ತಂದೆ ತಾಯಿ ಎಳ್ಕೊಂಡ್ ಬಂದು ಕಾರಾಗೃಹದಲ್ಲಿ ಹಾಕಿದ್ರಿ, ಸೆರೆಮನೆ. ನೋಡ್ರಿ, ಈಕೆ ಮಹಾದೇವಿ ಮಠಕ್ಕೆ ಹೋಗ್ಯಾಳ, ಗುರುಗಳ ಹತ್ರ ಹೋಗ್ಯಾಳ. ಇಲ್ಲಿ ಏನ್ ನಡೆದ? ಆ ಲಿಂಗಪ್ಪ ಮತ್ತು ಓಂಕಾರ ಶೆಟ್ಟಿಯನ್ನ ಕರ್ಕೊಂಡು ಆ ರಾಜ್ಯ ಭಟ್ರು ಏನ್ ಮಾಡಿದ್ರಿ? ಎಳ್ಕೊಂಡು ಎಲ್ಲಿ ಹೋದ್ರಿ? ಶರಮನೆಗೆ ಹಾಕಿದ್ರು. ಶರಮನೆ ಬರ್ತಾಗ್ತದ ಹೇಳ್ಬೇಕಾರ? ಈಗ ಜೈಲು, ಆಗ ಹಿಂದ ಶರಮನೆ, ನೆಲಮನೆ ಇದ್ರು. ಯಾವಾಗ ಹಾಕ್ಬಿಟ್ರಿ ಪೂರ್ಣ ಕತ್ತಲ ಕೋಣೆ ಒಳಗ ಆ ಓಂಕಾರ ಶೆಟ್ಟಿಯನ್ನ ಲಿಂಗಮ್ಮ ಕೈ ಎಳ್ಕೊಂಡು ಹೋದ್ರು. ಈಗ ಮಾಡ್ತಾ ಕೂತಾಳ. ಅವಾಗ ಅಲ್ಲಿ ಇರ್ತಕ್ಕಂತಹ ಮಹಾದೇವಿಯ ಮನೆಯ ಸೇವಿಕೆಯಾದ ಗಿರಿಜಾಂಬೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಗಿರಿಜಾಂಬೆ ಬಂದು ಅಲ್ಲಿ ಏನ್ ಮಾಡ್ತಾಳ? ಓಡೋಡಿ 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 ಮಠಕ್ಕೆ ಬರ್ತಾಳ್ರಿ. ಮಠಕ್ಕೆ ಬಂದು ಏನ್ ಹೇಳ್ತಾಳ? ಏ ಮಹಾದೇವಿ, ನೋಡು, ನೀನು ಇಲ್ಲಿ ಬಂದು ಕೂತೀಯ. ಅಲ್ಲಿ ನಿಮ್ಮ ತಂದೆಯಾದಂತಹ ಓಂಕಾರ ಶೆಟ್ಟಿ, ನಿಮ್ಮ ತಾಯಿನ ಲಿಂಗಮ್ಮನನ್ನ ರಾಜಭಟ್ರು ಎಳ್ಕೊಂಡು ಹೋದ್ರು, ಶರಮನೆಗೆ ಹಾಕ್ಯಾರ. ನಿಮ್ಮ ಮನೆಯ ಸುತ್ತಲೂ ಕಾವಲದ ಎಲ್ಲರೂ ಕೂಡ ಸೇವಕರಲ್ಲಿ ರಾಜಭಟ್ರು ಕಾವಲು ಕಾಯ್ತಾ ಇದ್ದಾರೆ. ಅದಕ್ಕೆ ನೀ ಇಲ್ಲಿ ಬಂದು ಕುಂತಿ, ನಿನ್ನ ಹುಡುಕಾಡಕ್ ಕುಂತಾರ. ನೀ ಎಲ್ಲಿ ಹೋಗಿ ಎಲ್ಲ ಹುಡುಕಾಡಕ್ ಕುಂತಾರ. ಅದಕ್ಕೆ ನೀನು ಎಲ್ಲರ ಮರೆಯಾಗು, ಈ ಸಮಸ್ಯೆಯಿಂದ ಪಾರಾಗುವುದು ನೀನೆಲ್ಲರ ಹೂ ಅಂತೇಳಿ ಅವರ ಮನೆಯ ಸೇವೆಯನ್ನು ಮಾಡ್ತಕ್ಕಂತಹ ಗಿರಿಜಾಂಬೆ ಓಡೋಡಿ ಓಡೋಡಿ ಬಂದು ಆ ಮಹಾದೇವಿಗೆ ಹೇಳ್ತಾರೆ. ಅವಾಗ ಮಹಾದೇವಿ, ಈಗ ನೋಡ್ರಿ, ತಂದೆ ತಾಯಿ ಶರಣರಿಗೆ ಹೋಗ್ತಾರೆ ನೋಡಿ, ಎಂತ ಸಮಸ್ಯೆ ಇವೆಲ್ಲ ನೀವು ತಿಳ್ಕೊಳ್ರಿ, ಭಾವನೆ ಮಾಡ್ಕೊಳ್ರಿ. ಈಗ ನಿಮ್ದೇನಿಲ್ರಿ, ಈಗಲೂ ಮದುವೆ ಹೆಂಗದವು ಹೇಳೇನಿ. ಡಾಕ್ಟರ್ ಹುಡುಗ ಚಂದ ಬೇಕು, ಹುಡಿ ಚಂದ ಬೇಕು, ಓದ್ಬೇಕು, ಅವ ನೌಕರಿ ಮಾಡ್ತೀವಿ. ಏನು ಚೆಕ್ ಮಾಡಲ್ಲ, ಮುಂದವ ಯಾರು ಡೈವರ್ಸ್ ಕೊಟ್ಟರು ಪರವಾಗಿಲ್ಲ, ಏನು ಚೆಕ್ ಮಾಡಲ್ಲ. ಆದರೆ 12ನೇ
ತಾಯಿನ ಸೆರೆಮನೆಗೆ ಹಾಕಿದಂದ್ರೆ ಆ ಮಹಾದೇವಿ ತಾಯಿ ಎಷ್ಟು ತಾಪಾಗಿರಬಾರ್ದು. ಊಹಿಸ್ಕೊಳ್ರಿ ಎಷ್ಟು ಕಷ್ಟ ರೀ ಅವೆಲ್ಲ ಜೀವನ. ಮಹಾದೇವಿ ಜೀವನ ಎಷ್ಟು ಕಷ್ಟ ರೀ. ಅವಾಗ ಬಹಳ ದುಃಖ ಆಗ್ತಾಳ. ಹೆಂಗ್ ಮಾಡೋದು, ಬಹಳ ಪರಿಸ್ಥಿತಿ ಗಂಭೀರವಾದಂತಹ ಸ್ಥಿತಿ ಇರ್ತದ. ಅವಾಗ ಮತ್ತ ಗುರುಗಳಿಗೆ ಹೇಳ್ತಾರ, ಹೆಂಗ್ ಮಾಡ್ಬೇಕ್ರಿ ಗುರುಗಳನ್ನ, ಏನ್ ಮಾಡ್ಲಿ, ನನ್ಗೆ ಇಂಥ ಸಮಸ್ಯೆ ನನ್ ಪಾರು ಮಾಡೋ ಗುರುವೆ ಅಂತ ಹೇಳ್ತಾಳ. ಅದಕ್ಕೆ ಮತ್ತೆ ನಿರ್ಧಾರ ಮಾಡ್ತಾಳ. ಸ್ವಲ್ಪ ಸಮಯದಲ್ಲಿ ದುಃಖ ಮಾಡ್ಕೊಂಡು ಮತ್ತ ಮೌನವನ್ನ ಕಾಳ್ತಾಳ. ಮತ್ತ ಮೌನ ತಾಳಿ ಮತ್ತ ವಿಚಾರ ಮಾಡ್ತಾಳ. ಆ ರಾಜನಿಗೆ ಹೆದರಿ ನಾಯಕ ಓಡಿ ಹೋಗ್ಬೇಕು, ನಾಯಕ ಮರಿಯಾಗಬೇಕು. ಆ ಕಾಮುಕನಾದಾಗ ಅಂದ ನೋಡ್ರಿ, ಕಣ್ಣೇ ಎಲ್ಲ ಕಾಮುಕ. ಅವ ರಾಜ, ಆ ವಿಲಾಸ ರಾಜನ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಗುರುಗಳೇ, ಏನಾದರೂ ಒಂದು ಪರಿಹಾರವನ್ನು ಮಾಡ್ರಿ ಅಂತ ಹೇಳಿ ಆ ಮಹಾದೇವಿ ತಾಯಿ ಆ ಗುರುಗಳಿಗೆ ಭಿನ್ನವನ್ನ ಮಾಡ್ತಾಳೆ ಅನ್ನುವಂತ ವಿಚಾರ ತಿಳಿಸಿ ಈಗ ಒಂದು ವಚನವನ್ನ ಅಥವಾ ಹಾಡೋಕೆ ಅವಕಾಶ ಕೊಡ್ತಾ ಇದ್ದೇವೆ. ಬಿಡದೆ ಮಾಯೆ ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ. ಹಾಗೆ ಆ ಮಹಾದೇವಿ ತಾಯಿ ತನ್ನ ಮದುವೆಯನ್ನ ತಿರಸ್ಕಾರ ಮಾಡಿ ಚೆನ್ನಮಲ್ಲಿಕಾರ್ಜುನ ಪತಿ ಎನ್ನುವಂತಹ ಒಂದು ಗುರಿನಿಟ್ಟುಕೊಂಡ್ರೆ ಆಗ ಮಾಯಿ ಎಂಬ ಕೌಶಿಕ ಮಹಾರಾಜ ಮದುವೆಯ ಒಂದು ಸಂದರ್ಭವನ್ನ ಇಲ್ಲಿ ಆ ಮಹಾದೇವಿ ತಾಯಿಯ ಸಂಕಷ್ಟವನ್ನ ಎದುರ್ತಾ ಇದೆ. ಅದಕ್ಕೆ ಆ ಗುರುಗಳಿಗೆ ಮೊರೆ ಹೋಗ್ತಾರೆ, ಹೆಂಗ್ ಮಾಡೋದು, ತಂದೆ ತಾಯಿ ಸರ್ವೇನೆ ಸೇರಿದ್ರು, ಮತ್ತೆ ಹೆಂಗ್ ಮಾಡ್ಲಿ ಗುರುವೆ, ಏನಾದ್ರೂ ಕೂಡ ನನಗೆ ಪರಿಹಾರ ಮಾಡ್ರಿ, ನನ್ನ ಸಮಸ್ಯೆಯಿಂದ ಇದನ್ನ ಬಿಡುಗಡೆ ಮಾಡ್ಲಿ ಗುರುವೆ ಅಂತೇಳಿ ಅಕ್ಕ ಮಹಾದೇವಿ ಹೆಂಗಲ್ಲ ಅಷ್ಟ ಇದ್ದಾಳೆ. ಯಾರನ್ನ, ಆ ಮುಳ್ಳಿಂಗ ದೇವರನ್ನ. ಅದಕ್ಕ ಆ ದೇವರು ಗುರುಗಳು ಹೇಳ್ತಾರ, ಒಂದು ಸಲಹೆ ಕೊಡ್ತಾರೆ. ನೋಡು ಮಹಾದೇವಿ ಆ ಕೌಶಿಕ ಮಹಾರಾಜ ಕಾಕ ದೃಷ್ಟಿನಿಂದ ನೋಡಿದನ. ಆದ್ರ ಈಗ ನಿನ್ನ ತಂದೆ ತಾಯಿಯವರು ಶರ್ಮನೆಯಲ್ಲಿದಾರ. ನಿನ್ನ ಹೋದ್ರ ಕಾಮುಕ ದೃಷ್ಟಿಯಿಂದ ನೋಡಿದ ಮೇಲೆ ನಿನ್ನ ಜೀವನಕ್ಕೆ ಅಪಾಯ ಬಂದಿತ್ತು. ಅದಕ್ಕ ಒಂದು ಉಪಾಯವನ್ನ ಹೇಳ್ತೀನಿ. ಅದೇ ರೀತಿಯಾಗಿ ನೀನು ಹೋಗಿ ನಿಮ್ಮ ತಂದೆ ತಾಯಿಯನ್ನ ಶರ್ಮನೆಯಿಂದ ಬಿಡುಗಡೆ ಮಾಡಿ ನೀನು ಅರಮನೆಗೆ ಹೋಗಬಹುದು ಅಂತ ಹೇಳಿ ಆ ಗುರುಗಳು ಸಲಹೆನ ಕೊಟ್ಟು ಏನಂತ ಕೊಟ್ಟರು ಅಂತಂದ್ರೆ, ಹೇಳಿದ್ರಲ್ಲಿ 5 ವಾರಗಳ ಒಂದು ವ್ರತವನ್ನ ಕೈಗೊಂಡಿದ್ದೀನಿ. ಆ ಉಪದೇಶವನ್ನ ಮಹಾದೇವಿ ತಾಯಿಗೆ ಗುರುಗಳು ಹೇಳ್ತಾರೆ, ಆ ರಾಜನಿಗೆ ಹೋಗಿ ಹೇಳು ಏನಂತ, 5 ವಾರ ವ್ರತನ ಕೈಗೊಂಡಿದ್ದೇನೆ, ಇಷ್ಟಲಿಂಗ ಪೂಜೆ. ನೋಡಿ, ಆ ವ್ರತದ ಅವಧಿ ಮುಗಿಯುವ ತನಕ ಮದುವೆ ಆಗೋಂಗಿಲ್ಲ. ನೋಡಿ, ಹೋಗಿನಿ ಅರಮನೆಯ ಆ ಮಂತ್ರಿ ಆದಂತ ಕೌಶಿಕನಿಗೆ, ಇದು ವಸಂತಕನಿಗೆ ಹೇಳು ಏನಂತ, 5 ವಾರ ನನ್ನ ವ್ರತ ಇದೆ. 5 ವ್ರತ ಇದ್ದಂತಹ ಸಮಯದಲ್ಲಿ ಆ ವ್ರತ 5 ವಾರ ಮುಗಿಯುವ ತನಕ ಮದುವೆ ಆಗೋದಿಲ್ಲ. ಒಂದೇ ಕಂಡೀಷನ್ ಹಾಕ್ತಾಳ, ಯಾರು, ಮಹಾದೇವಿ. ಮತ್ತ ಅರಮನೆ ಗುರುಗಳು ಹೇಳ್ತಾರೆ, ಅರಮನೆಯಲ್ಲಿ ವ್ರತ ಕೈಗೊಂಡರೆ ವ್ರತ ಪೂರ್ಣವಾಗುವವರೆಗೆ ವ್ರತ ಭಂಗ ಮಾಡಬಾರದು. ಗುರುಲಿಂಗ ದೇವರು ಅಲ್ಲಿ ಮಹಾದೇವಿಗೆ ಉಪದೇಶವನ್ನು ನೀಡ್ತಾರೆ. ಗುರುಗಳ ಉಪದೇಶದ ಮೂಲಕವಾಗಿ ಆಕಿ ಅರಮನೆಗೆ ಹೋಗ್ತಾಳ. ಅವ್ರು ಹೇಳ್ತಾರೆ ಗುರುಗಳು, ಈ ಅರಮನೆಯಲ್ಲಿ ನೀನು 5 ವಾರ ವ್ರತ ಕೈಗೊಂಡ ಮೇಲೆ ಆ ವ್ರತ ಮುಗಿವರೆಗೂ ಭಂಗ ತರಬಾರದು. ಏನಲ್ಲಿ ಯಾವುದು ಕೂಡ ಆಕಿ ವ್ರತಕ್ಕ ಯಾವುದು ಕಿಂಚಿತ್ತಾದ್ರೂ ಕೂಡ ಭಂಗ ತರಬಾರದು. ಗುರುವಿನ ನೋಡ್ರಿ, ಗುರುವಿನ ಪಾದ ಪೂಜೆ, ಲಿಂಗ ಪೂಜೆ, ಜಂಗಮ ಸೇವೆ, ಈ 3 ಕಾರ್ಯಗಳನ್ನ ನಡೆಸಿಕೊಡ್ತಕ್ಕಂತಹ ಸ್ವತಂತ್ರವನ್ನ ನನಗೆ ಕೊಡಬೇಕು ಎಂದು ಅರಸನಿಗೆ ನೀ ಹೇಳು ಅಂತ ಹೇಳಿ ಆ ಗುರುಗಳು ಈ ಉಪದೇಶವನ್ನ ಮಹಾದೇವಿ ಹೇಳ್ತಾರೆ. ಮುಂದೆ ಹೇಳ್ತಾರ, ಅಲ್ಲಿ ಜಾಗ್ರತೆಯಿಂದ ಕಾಲ ಕಳೆಯಬೇಕಾಗುತ್ತದೆ. ನೋಡ್ರಿ, ಜಾಗ್ರತೆಯಿಂದ ನೀನು ಅರಮನೆಯಲ್ಲಿ ಕಾಲ ಕಳೆಯಬೇಕಾಗ್ತದ. ಯಾವುದು ನಿನ್ನ ಪವಿತ್ರತೆಗೆ ಭಂಗವನ್ನ ಬರದಂತೆ ಇರು, ಬಿಡುಗಡೆ ಮಾರ್ಗ ಅಲ್ಲಿ ತೆರೆಯುವುದು ಅಂತೇಳಿ ಆ ಗುರುಗಳು ಉಪದೇಶವನ್ನ ಮಾಡ್ತಾರೆ. ಹೀಗೆಲ್ಲ ಹೇಳು, ಈ ವಿಘ್ನವೇ ನಿನ್ನ ಆಧ್ಯಾತ್ಮದ ನಿಷ್ಠೆಯ ಅಪರಂಜಿಯನ್ನು ತಿಕ್ಕಿ ನೋಡುವ ಪರಿಯಾಗಿದೆ, ಪರಿಣಮಿಸುವುದು ಅಂತೇಳಿ. ನೋಡ್ರಿ, ಇದೊಂದು ಚೆನ್ನಮಲ್ಲಿಕಾರ್ಜುನನೇ ಆ ಮಹಾದೇವಿಗೆ ಪರೀಕ್ಷೆಯನ್ನ ಮಾಡ್ತಾ ಅನ್ನುವಂಥದ್ದು ಆ ಸಂಕೇತಿಕವಾಗಿ ಗುರುಗಳ ಮೂಲಕವಾಗಿ ಇಂಥ ಉಪದೇಶವನ್ನ ಗುರುಗಳು ಮಾಡ್ತಾರೆ. ಅವಾಗ ಮುಂದೆ ಹೇಳ್ತಾರೆ ಅವರು, ನಿನ್ನ ಜೀವನಕ್ಕೆ
ಶಿವನ ಕೃಪೆ, ಆ ಕವಚ, ಆ ಮಲ್ಲಿಕಾರ್ಜುನನ ರಕ್ಷೆ ನಿನಗೆ ಕಟಾಕ್ಷ. ಅದೇ ಅದಕ್ಕೆ ನೀನು ಅವನ ಹೆಂಡತಿ, ಅವನ ಸತಿ ಇದೆಯಾ, ಅದಕ್ಕೆ ನೀ ಅರಮನೆಗೆ ಹೋದ್ರೂ ಕೂಡ ನಿನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾರು? ಆ ಶ್ರೀಶೈಲದ ಮಲ್ಲಿಕಾರ್ಜುನ ಮಾಡ್ತಾನ. ಧೈರ್ಯವಾಗಿ ಹೋಗು, ನೀನು ಯಾವುದಕ್ಕೂ ಕೂಡ ಭಯ ಪಡಬೇಡ ತಾಯಿ. ನಿನ್ನ ಶೀಲವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾರು? ಆ ಪರಮಾತ್ಮ ಅಂತ ಹೇಳಿ ಗುರುಗಳು ಆಕೆಗೆ ತಿಳುವಳಿಕೆಯನ್ನ ಹೇಳ್ತಾರ, ಸಮಾಜವನ್ನ ಮಾಡ್ತಾರ, ಆಕೆಗೆ ಬೋಧನೆಯನ್ನ ಮಾಡ್ತಾರ. ಮುಂದೆ ನಿನ್ನ ಆತ್ಮಬಲ, ನಿನ್ನ ಶೀಲ, ನಿನ್ನ ಬದುಕು ಎಲ್ಲವೂ ಭದ್ರವಾಗಿರ್ತದ. ಅಲ್ಲೇನು ಕೂಡ ಅರಮನೆಯಲ್ಲಿ ಯಾವ ಸಮಸ್ಯೆ ನಿನಗೆ ಬರುವುದಿಲ್ಲ ಅಂತೇಳಿ ಆ ಧೈರ್ಯವಾಗಿರು, ಹೆದರಬೇಡ ಅಂತ ಹೇಳ್ತಾರ. ಹೋಗಮ್ಮ, ಆಗುವುದೆಲ್ಲ ಒಳ್ಳೆದಕ್ಕೆ ಆಗ್ತದ ಅನ್ನೋದನ್ನ ಆ ಗುರುಗಳು ಏನ್ ಮಾಡ್ತಾರೆ, ಆಕೆಗೆ ಆಶೀರ್ವಾದವನ್ನ ಮಾಡಿ ಅಲ್ಲಿ ಮುಂದೆ ಮತ್ತೊಂದು ಮಾತು ಹೇಳ್ತಾರ. ಆ ರಾಜನ ಅರಮನೆಯಲ್ಲಿ ನೀನು ದೇವಸ್ಥಾನವನ್ನ ಸದಾ ಸ್ಮರಿಸಬೇಕು. ನೀನು ನಿತ್ಯ ಸಮಯದಲ್ಲಿ, ನಿತ್ಯ ಕಾಲದಲ್ಲಿ ಆ ಗುರುವಿನ ಸ್ಮರಣೆಯಲ್ಲಿ ನೀನು ಇರಬೇಕು. ಚಿಂತೆ ಮಾಡಬೇಡ, ಹೋಗಮ್ಮ ಎಂದು ಗುರುಗಳು ಆಕೆಯನ್ನ ಧೈರ್ಯವನ್ನ ಕೊಟ್ಟು ಆಕೆಗೆ ಹರಿಷ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಎಲ್ಲಿಗ್ರಿ? ಮನೆಗೆ ಬರ್ತಾಳ. ಯಾರು? ಮಹಾದೇವಿ ತಾಯಿ ಮನೆಗೆ ಬರ್ತಾಳ. ಅವಾಗ ನೋಡ್ರಿ, ಶರ್ಮನೆಯಲ್ಲಿ ತಂದೆ ತಾಯಿಯರ ಮನಿ ಸುತ್ತಾಗೂ ಕೂಡ ಎಲ್ಲರೂ ರಾಜಭಟ್ರು ಎಲ್ಲಿ ಯಾವಾಗ ಬರ್ತಾಳೋ ಅಂತ ಆಕಿನ ಹುಡುಕಾಡಕ್ ಕುಂತಾರ. ಮನೆಗೆ ಬಂದಾಗಬೇಕಲ್ಲ ಆಕಿ ಬಂದೇ ಬರ್ತಾಳ ಅಂತ ಉದ್ದೇಶದಿಂದ ಅವಾಗೆಲ್ಲರೂ ಕೂಡ ಆಕಿ ಮನೆ ಸುತ್ತಾಗ ಎಲ್ಲ ಕಾಯ್ತಾ ಇದ್ರು. ಸೇವಕರು ರಾಜನ ಕಾಯ್ತಾ ಇದ್ರು. ಬಂದ ವಸಂತಕರು ಕೂಡ ಅಲ್ಲೇ ಇದ್ದ. ವಸಂತಕ ಅಲ್ಲೇ ಇದ್ದ. ಅವಾಗ ಕೇಳಿದ್ರು, ಆ ಗುರುಗಳ ಆದೇಶವನ್ನ ಅನುಗ್ರಹ ಪಡ್ಕೊಂಡು ಧೈರ್ಯವಾಗಿ ಹೇಳ್ತಾಳ, ನೋಡು ನಿಮ್ಮ ರಾಜನ್ನ ನಾನು ಮದುವೆ ಆಗ್ತೀನಿ, ಆದರೆ ನಂದು 3 ಕರಾರುಗಳದವ. ಆ ಕರಾರುಗಳಿಗೆ ನಿಮ್ಮ ರಾಜ ಸ್ವತಂತ್ರವಾಗಿ ಆ ಅರಮನೆಯಲ್ಲಿ ನನಗೆ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಯಾವ ವೇಳಂದವ? ಯಾರು? ಆ ವಸಂತಕ ನೋಡ್ರಿ, ಗುರುಗಳ ಪೂಜೆಗೆ ಆತಂಕ ಬರಬಾರ್ದು, ಲಿಂಗ ಪೂಜೆಗೆ ಭಂಗ ತರಬಾರ್ದು, ಜಂಗಮ ಸೇವೆಗೆ ಭಂಗ ತರಬಾರ್ದು. ನಂದು 5 ವಾರ ವ್ರತ ಐತಿ. ಆ ವ್ರತಕ್ಕ ಯಾವ್ದಾದರೂ 1 ನಿಮಿಷ ನಿಮ್ಮ ರಾಜ ಭಂಗ ತಂದ್ರ ನಾನು ಅರಮನೆಗೆ ನನಗೆ ಸಂಬಂಧ ಇಲ್ಲ, ನಿಮ್ಮ ರಾಜನಿಗೆ ಹೋಗಿ ಹೇಳು ಅಂತ ಹೇಳಿ ಆಕಿ ಮಹಾದೇವಿ ಹೇಳ್ತಾಳ್ರಿ. ಅವಾಗ ವಸಂತಕ್ಕೆ ನೋಡ್ರಿ, ಮಂತ್ರಿ ಕೆಲಸ ಅವ ಇರ್ತಾವ್ರಿ. ಮಂತ್ರಿ ಕೆಲಸ ಅದನ್ನೆಲ್ಲಿ ಹೇಳುದು, ಇಲ್ಲ ಹೇಳುದಿದ್ದೆ ಕೆಲಸ. ಮಂತ್ರಿ ಅಂತ ಮಾಡ್ಕೊಂಡಿರ್ತಾರ. ಈಗ ರಾಜಕಾರಣಿಗಳು ಏನ್ ಮಾಡ್ತಾರೆ, ಶೆಟ್ಟಿ ಕಾರ್ಯದರ್ಶಿಗಳನ್ನ ನೇಮಕ ಮಾಡಿರ್ತಾರೆ. ಹೀಗೆ ಹೋಗಿ ಹೇಳಿದ, ನೋಡಪ್ಪ ಮಾದೇವಿ ಮಠಕ್ಕೆ ಹೋಗಿದ್ಲು, ಬಂದಾಳ. ಈಗ ಆಕಿನ ಕರಾರುಗಳವ ಏನದವ ಅಂತ ಕೇಳಿದ ರಾಜ. ನೋಡು, ಆಕಿನ 3 ಕರಾರುಗಳದವ. ಏನದವ ಅಂದ್ರೆ, ಆಕೆ ಆ ಅರಮನೆಯಲ್ಲಿ ಸ್ವತಂತ್ರವಾಗಿ ಬದುಕಲಿಕ್ಕೆ ಕೊಡಬೇಕು. ಆಕೆ ಸ್ವತಂತ್ರ, ಆಕೆಗೆ ಅದು ಮಾಡಬೇಕು ಇದನ್ನೇಕ ಏನು ಅನ್ನಂಗಿಲ್ಲ. ಮೊದಲನೇ ಕರಾರು. ಆಮೇಲೆ ಗುರುಗಳ ಪೂಜೆ, ಗುರುಗಳ ಸೇವೆ ಮಾಡಿದ್ರು ಏನನ್ನಬಾರ್ದು, ಗುರುಗಳಿಗೆ ದಾಸೋಹ ಮಾಡಿದ್ರು ಏನನ್ನಬಾರ್ದು, ಗುರುಗಳ ಪಾದ ಪೂಜೆ ಮಾಡಿದ್ರು ಏನಬಾರ್ದು. ನಾ ಎಷ್ಟು ಸಮಯದಲ್ಲಿ ಇಷ್ಟ ಲಿಂಗ ಪೂಜೆಯನ್ನು ಮಾಡ್ತೀನಿ, ನನಗೆ ಯಾವುದು ಗುರುವಿಗಾಗಿ, ಲಿಂಗಕ್ಕಾಗಿ, ಜಂಗಮಕ್ಕಾಗಿ ನಾ ಸೇವೆಯನ್ನ ಮಾಡ್ತೇನೆ. ಎಷ್ಟು? 5 ವಾರಗಳ ಪರ್ಯಂತರ ನಾನು ವ್ರತವನ್ನ ಕೈಗೊಂಡೇನಿ. ಈ 5 ವಾರಗಳ ಪರ್ಯಂತರವಾಗಿ ನಿಮ್ಮ ರಾಜ ಅಕಸ್ಮಾತ್ ಭಂಗ ತಂದ್ರೆ ನಾನು ತಕ್ಷಣವೇ ಅರಮನೆ ಬಿಟ್ಟು ನಾನು ಬರ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಅರಮನೆಗೂ ರಾಜನಿಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಮಹಾದೇವಿ ತಾಯಿ ಹೇಳ್ರಿ ಮಹಾಪ್ರಭು ಅಂತ ಹೇಳಿ ವಸಂತಕ ಹೋಗಿ ಹೇಳಿದನ್ರಿ. ಅವಂದ ಮಹಾರಾಜ ಕೌಶಿಕ ಮಹಾರಾಜ ಹೇಳಿದ, ಅಯ್ಯೋ 500 ದಿನ ಹೋಗ್ಲಿ, ನಾನು ಸ್ವತಂತ್ರವಾಗಿ ಈ ಅರಮನೆಯಲ್ಲಿ ಆಕೆಗೆ ಮುಕ್ತವಾಗಿ ಬೇಕಾದ ಗುರು ಪೂಜೆ, ಲಿಂಗ ಪೂಜೆ, ಜಂಗಮ ಸೇವೆ ಮಾಡಕ್ಕೆ ನಾನು ಬಹಳಷ್ಟು ಮುಕ್ತವಾಗಿ ಸ್ವತಂತ್ರವಾಗಿ ಅವಕಾಶ ಕೊಡ್ತೀನಿ. ಆಯ್ತು, ಆ ಭಂಗ ಯಾವತ್ತೂ ತರೋದಿಲ್ಲ. ಆ ಮಹಾದೇವಿ ಹಾಕಿದಂತಹ ಕರಾರುಗಳಿಗೆ ನಾನು ಒಪ್ತೀನಿ, ಸಮ್ಮತ ಐತಿ, ಒಪ್ಪಿಗೆ ಕೊಡ್ತೀನಿ ಅಂತ ಹೇಳಿದ. ಆಗ ಏನ್ ಮಾಡಿದ್ರಿ, ಈ ಸೆರೆಮಲ್ಲಿರ್ತಕ್ಕಂತಹ ತಂದೆ ತಾಯಿಯನ್ನ ಆ ರಾಜ್ಯ ಬಿಡುಗಡೆ ಮಾಡಿ ಮನೆಗೆ ಕಳಿಸ್ತಾರೆ.
ಮನೆಗೆ ಕಳಿಸಿದ ಮೇಲೆ ಈ ವಿಚಾರ ತಂದೆ ತಾಯಿಗೆ ಗೊತ್ತಿರೋದಿಲ್ರಿ. ಮಹಾದೇವಿ ಅರಮನೆಗೆ ಹೋಗ್ತಾ ಗೊತ್ತಿರಲ್ಲ. ಅವಾಗ ಈಕೆ ತಂದೆ ತಾಯಿ ಬಂದ ತಕ್ಷಣ ಹೊರಡ್ತಾಳ್ರಿ. ಅವಾಗ ನೋಡ್ರಿ ರಾಜ ಮರ್ಯಾದೆಯಿಂದ ಎಲ್ಲ ವಿಲಾಸಿಗಳು ಮತ್ತೆಲ್ಲ ನೋಡ್ರಿ ರಾಜ ಮರ್ಯಾದೆಯಿಂದ ಆಕಿನ ಅರಮನೆಗೆ ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭವನ್ನ ನೋಡಿ ಅವ್ರಿಗೆ ತಂದೆ ತಾಯಿ ಬಹಳ ಆಶ್ಚರ್ಯ ಆಗ್ತದೆ. ಏನಿದು ಮಹಾದೇವಿ ಯಾಕೆ ಹಿಂಗ್ ಮಾಡಿದೆ? ಇರ್ಲಿ, ಈ ರಾಜನನ್ನ ಅವನ ಪರೀಕ್ಷೆಯೋ ನನ್ನ ಚನ್ನಮಲ್ಲಿಕಾರ್ಜುನ ಪರೀಕ್ಷೆಯೋ ಅವ್ವ ನಾನು ಹೋಗಿ ಬರ್ತೀನಿ. ಅಲ್ಲಿ 5 ವಾರ ಗುರುಗಳ ಅನುಗ್ರಹದಿಂದ ಗುರುಗಳ ಹರಿಸಿದ ಒಂದು ವಿಚಾರ ನನಗೆ ಹೇಳಿದ್ದಾರೆ. ಅದಕ್ಕೆ ನಾನು ಅಲ್ಲಿ ಹೋಗಿ ಆ ವ್ರತವನ್ನ ಅರಮನೆಯಲ್ಲಿ ಮಾಡ್ತೀನಿ. ನೀವ್ಯಾರು ದುಃಖ ಪಡಬೇಡಿ, ನೀವು ಆರಾಮಾಗಿ ಅಂತ ಹೇಳಿ ಆಕೆ ರಾಜ ವೈಭವದಿಂದ ಆ ಅರಮನೆಗೆ ಮಹಾದೇವಿ ಹೋಗ್ತಾಳ ಅನ್ನೋದನ್ನ ಇವತ್ತಿನ ಅಧ್ಯಯನದಲ್ಲಿ ಬರ್ತದೆ. ಅದಕ್ಕೆ ನಾಳೆ ಆ ಅರಮನೆಯಲ್ಲಿ ಎಷ್ಟು ಗೌರವನ್ನ ಅಕ್ಕಿನ ಇರ್ತಕ್ಕಂತಹ ಒಂದು ವಿಚಾರಧಾರೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಾಳೆ ಹೇಳ್ತೀನಿ. ಅದಕ್ಕೆ ಮುಖ್ಯವಾಗಿ ಇದು ಕೇವಲ ಅಕ್ಕಮಹಾದೇವ ಜೀವನ ಚರಿತ್ರೆ ಆಗಿರ್ಬೋದ್ರಿ. ಊರಾಗಿಂತ ಸಂದರ್ಭ ಇದೆಯಲ್ರಿ, ಎಷ್ಟು ಕಷ್ಟ ಆಗ್ತದಲ್ಲ. ತಂದೆ ತಾಯಿ ಎಷ್ಟು ಕಷ್ಟ ಇವೆಲ್ಲ ಒಂದು 12ನೇ ಶತಮಾನದ ಆ ಸಂದರ್ಭವನ್ನ ಮಹಾದೇವಿಗೆ ಎಂತ ಕಷ್ಟ ತನ್ನಲ್ಲ ಭಗವಂತ. ಅದಕ್ಕೆ ಪರಮಾತ್ಮ ಎಲ್ಲವನ್ನ ಪರೀಕ್ಷೆ ಮಾಡ್ತಾನಲ್ಲ, ಅದಕ್ಕೆ ನಾವು ಜಯಿಸ್ಬೇಕು. ಉದಾಹರಣೆಗೆ ಕೆಲವು ಮಂದಿ ಪ್ರವಚನ ಕೇಳಕ ಬರಂಗಿಲ್ಲ, ಅಷ್ಟು ಕೂಡ ಭಕ್ತಿ ಇಲ್ಲ. ಒಂದು ತಾಸು ಕುಂತು ಒಂದು ಮಹಾತ್ಮರ ಜೀವನ ಚರಿತ್ರೆ ಕೇಳಬೇಕನ್ನುವಂತ ಮನಸ್ಸೇ ಇಲ್ಲ. ನಮ್ಮ ಭಕ್ತಿ ಎಲ್ಲ ಅದೇನಾಗ್ತೈತ್ರಿ, ಯಾವುದು ಕೂಡ ಸಾಧ್ಯ ಆಗುವುದಿಲ್ಲ, ಅದು ಅನುಗ್ರಹ ಕೂಡ ಸಿಗೋದಿಲ್ಲ. ಅದಕ್ಕೆ ದೇವರು ಏನೇ ಪರೀಕ್ಷೆ ಮಾಡಿದ್ರು ಕೂಡ ನಾವು ಎದುರಿಸ್ತಕ್ಕಂಥ ಸಾಮರ್ಥ್ಯವನ್ನ ಇಲ್ಲಿ ಗಳಿಸ್ಬೇಕು. ಬಹಳ ಕಠಿಣವಾದಂಥ ಸಂದರ್ಭ. ಅವು ಊಹಿಸ್ಕೊಂಡ್ರೆ ರೋಮಾಂಚನ ಆಗ್ತೈತ್ರಿ. ಬರೀ ಕತಿ ಕೇಳಕ್ ಚಂದ ಆಗ್ಬಹುದು ನಮಗೆ. ಅಕ್ಕಮಾದೇವಿ ಜೀವನ ಚರಿತ್ರೆ ಕೇಳಬಹುದು. ಆದ್ರೆ ಅದೇ ಜೀವನದ ಒಂದು ಸಂದರ್ಭಗಳು, ಕಷ್ಟಗಳು, ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟ ಐತ್ರಿ, ಬಹಳ ಕಷ್ಟ ಐತಿ. ಅಂತಹ ಸಮಸ್ಯೆಗಳನ್ನ ದಿಟ್ಟ ವೀರ ವೈರಾಗ್ಯದ ಅಕ್ಕಮಹಾದೇವಿ ಆ ಕೌಶಿಕನ ಅರಮನೆಗೆ ಹೋಗುವಂತಹ ವಿಚಾರವನ್ನ ಇಲ್ಲಿ ನಾ ತಿಳಿಸಿ, ಮುಂದೆ ನಾಳೆ ಯಾವ ವಿಚಾರ ಬರ್ತದ ಅದನ್ನ ನಾ ತಿಳಿಸ್ತಾ, ನನಗೆಷ್ಟು ಸಾಧ್ಯ ಐತಿ, ನನಗೆಷ್ಟು ಭಗವಂತ ಬುದ್ಧಿ ಕೊಟ್ಟಾನ ಅಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ತಾವೆಲ್ಲರೂ ಕೂಡ ಬಹಳ ಸುಂದರವಾದಂತಹ ಜೀವನ ಚರಿತ್ರೆ ಇದು. ಮಹಿಳೆಯರ ಚರಿತ್ರೆ ಮಹಿಳೆಯರ ಚರಿತ್ರೆ ಬಹಳ ದಿವ್ಯವಾದಂತಹ ಚರಿತ್ರೆ ಮಹಾದೇವಿದು. ಅದಕ್ಕೆ ಎಲ್ಲ ತಾಯಿಗಳು ಇವತ್ತು ಬಂದಿರಿ, ಆದಷ್ಟು ಬೇಗ ಬರಲಿಕ್ಕೆ ಪ್ರಯತ್ನ ಮಾಡಿ, ಪ್ರತಿನಿತ್ಯ ಬರಲಿಕ್ಕೆ ಪ್ರಯತ್ನ ಮಾಡಿ. ಇವತ್ತಿನ ವಿಚಾರ ನಾಳೆ ಸಿಗೋದಿಲ್ಲ. ಅದಕ್ಕಿಂತ ಕೇವಲ ಇನ್ನು ಸ್ವಲ್ಪ 20 ದಿನ ಇದೆ. ಅದಕ್ಕೆ 20 ದಿನ ಒಳಗಾಗಿ ಸಂಪೂರ್ಣ ಆ ತಾಯಿಯ ಜೀವನ ಚರಿತ್ರೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ತಾಯಿಯಂದ್ರೆಲ್ಲರೂ ನಿಮ್ಮ ಶ್ರದ್ಧಾ ಭಕ್ತಿ ನಿಷ್ಠೆಕೊಂಡು ಈ ಪ್ರವಚನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಬೇಕನ್ನುವಂತಹ ವಿಚಾರವನ್ನು ನಾನು ತಿಳಿಸಿ, ಇಂದು ನಮಗೆ ಪ್ರಸಾದದ ವ್ಯವಸ್ಥೆ ಮಾಡಿದಂತಹ ಮಹಾದೇವಿ ಕಣ್ಣುಗೋರೆ ನೋಡಿ, ಇವರು ಕೂಡ ಹೆಸರು ಯಾವುದೈತ್ರಿ, ಮಹಾದೇವಿ ಶ್ರೀ ಶರಣೆ. ಅದಕ್ಕೆ ಆ ತಾಯಿ ಹೆಸರು ಇಟ್ಕೊಂಡ ಮೇಲೆ ಆ ತಾಯಿ ಒಂದು ಇದ್ರ ಗುಣ ನಾವು ಅಳವಡಿಸ್ಕೋಬೇಕು. ಅದಕ್ಕೆ ಆ ತಾಯಿಯವರು, ಆ ಮನೆ ಕುಟುಂಬದವರು ನಮಗೆ ಪ್ರಸಾದ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ. ಅವರಿಗೆ ಆ ಪರಮಾತ್ಮ, ಆ ಬಸವಾದೀಶ್ವರರು, ಆ ಸಿದ್ದೇಶ್ವರ, ಚನ್ನಮಲ್ಲಿಕಾರ್ಜುನ ಅವರಿಗೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ನಾನು ಹಾರೈಸಿ ನನ್ನ 4 ಮಾತಿನ ಪಾದಕ್ಕೆ